ನರಸಿಂಹ ಮಾಮವ ಭಗವನ್ ನರಸಿಂಹ ಮಾಮವ ಭಗವನ್ ನರಸಿಂಹ ಮಾಮವ ಭಗವನ್ ನಿತ್ಯಂ 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 ನರಸಿಂಹ ಮಾಮವ ಭಗವನ್ ಹರವಿರಿಂಚು ವಾಸವ ನೂತ ಶೌರ್ಯ ಸಿಂಧೋ 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 ಅತಿರಭಸ ನಿಹತ ಸುರದೀನ ಬಂಧೋ ಓ ಓ ಹರವಿರಿಂಚು ವಾಸವ ನೂತ ಶೌರ್ಯ ಸಿಂಧೋ ಅತಿರಭಸ ನಿಹತ ಸುರದೀನ ಬಂಧೋ ಅತಿರಭಸ ನಿಹತ ಸುರದೀನ ಬಂಧೋ ಪದಪ ಮಗರಿ ಸರಿ ಮಗರಿ ಸನಿ ದಾರಿ ಸರಿ ಸರಿ ಮಗರಿ ಪಮಗರಿ ಸರಿ ಮ ಪದ ಪಮಗರಿ ಸರಿ ಮ ಪಮ ಪದ ಸಾನಿದ ಸರಿ ಮಗರಿ ಸರಿ ದ ಸದ ಪದ ಮ ಪಮಗರಿ ಸರಿ ಮ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ನರಸಿಂಹ ಮಾಮವ ನರಸಿಂಹ ಮಾಮವ ಭಗವನ್ ನಿತ್ಯಂ ನಿತ್ಯಂ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದುಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಖೀಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವ್ಯಾಪಿಯಾಗಿ ತಾನೇ ತಾನಾಗಿ ಬೆಳಗುವ
ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 81ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಆ ಶ್ರೀಕೃಷ್ಣ ಪ್ರಭು ಯಾವಾತನು ಗೋವುಗಳೆಂಬ ಸಾತ್ವಿಕವಾದ ಪ್ರಾಣಿಗಳ ಮಧ್ಯದಲ್ಲಿ ಸತ್ವಮೂರ್ತಿಯಾಗಿ ಬೆಳಗ್ತಾ ಇದ್ದಾನೋ, ಯಾವನೋ ಲೋಕಕ್ಕೆಲ್ಲ ಗೋರೂಪವಾದ ನಾಲಿಗೆಯಲ್ಲಿ ಧರ್ಮವನ್ನು ಬೆಳೆಸಿಕೊಡ್ತಾ ಇದ್ದಾನೋ, ಯಾವನಿಂದ ಜೀವಲೋಕವೆಲ್ಲವೂ ಸಹ ಉದ್ಧಾರವನ್ನು ಕಾಣುತ್ತೋ ಅಂತಹ ಶ್ರೀಕೃಷ್ಣ ಪ್ರಭುವನ್ನು ಮತ್ತೆ ಮತ್ತೆ ಹಾರ್ದಿಕವಾಗಿ ಭಾವಿಸ್ತಾ ಮುಂದಿನ 42ನೆಯ ಶ್ಲೋಕವನ್ನು ಕುರಿತು 4 ಮಾತುಗಳನ್ನು ಆಡುವವನಾಗಿದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಯೋಗಭ್ರಷ್ಟನಾದವನು ಪುಣ್ಯಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಶುದ್ಧರಾದವರ ಮತ್ತು ಶ್ರೀಮಂತರಾದವರ ಕುಲದಲ್ಲಿ ಜನ್ಮ ಎತ್ತುತ್ತಾನೆ. ಹಾಗೆ ಜನ್ಮ ಎತ್ತುವುದಕ್ಕೆ ಕಾರಣ ಸಮಗ್ರ ಸೃಷ್ಟಿಯಲ್ಲಿ ಸಾಂಖ್ಯದರ್ಶನವೂ ಹೇಳುವಂತೆ ಊರ್ಧ್ವಲೋಕಗಳೆಲ್ಲ ಕ್ರಮಕ್ರಮವಾಗಿ ಸತ್ವಪ್ರಧಾನವಾಗಿದೆ. ಊರ್ಧ್ವಂ ಸತ್ವವಿಶಾಲ ತಮೋ ವಿಶಾಲಶ್ಚ ಮೂಲತಃ ಸರ್ಗ. ಕೆಳಗಡೆ ಹೋಗ್ತಾ ಹೋದಾಗ ತಮೋ ವಿಶಾಲ ತಮೋಗುಣ ಪ್ರಾಧಾನ್ಯ ಬರುತ್ತಾ ಹೋಗುತ್ತೆ. ಮಧ್ಯೆ ರಜೋ ವಿಶಾಲ ಮಧ್ಯಭಾಗದಲ್ಲಿ 7 ಊರ್ಧ್ವಲೋಕಗಳ 7 ಅಧೋಲೋಕಗಳ ಮಧ್ಯದಲ್ಲಿರುವ ಲೋಕಗಳಲ್ಲಿ ರಜೋಗುಣದ ಪ್ರಾಧಾನ್ಯ ಇರುತ್ತೆ. ಅದು ಬ್ರಹ್ಮಾದಿ ಸ್ತಂಭ ಪರ್ಯಂತಹ. ಬ್ರಹ್ಮ ಸೃಷ್ಟಿಕರ್ತ ಅಲ್ಲಿಂದ ಆರಂಭ ಮಾಡಿ ಸ್ತಂಭ ಅಂದರೆ ಒಂದು ಪೊದೆ ಗುಚ್ಛ ಅಲ್ಲಿವರೆಗೆ ಯಾವ್ಯಾವ ಜೀವಕೋಟಿಗಳು ಇವೆಯೋ ಆ ಎಲ್ಲ ಜೀವಕೋಟಿಗಳು ಸಹ ಹೀಗೆ ಒಂದು ಸತ್ವಪ್ರಧಾನವಾದ ರಜಃಪ್ರಧಾನವಾದ ತಮಃಪ್ರಧಾನವಾದ ಈ ಸಮಗ್ರ ಸೃಷ್ಟಿಯಲ್ಲಿ ಅವರವರ ಪುಣ್ಯ ಪಾಪಗಳಿಗೆ ತಕ್ಕಂತೆ ಜನ್ಮ ಎತ್ತುತ್ತಾ ಹೋಗುತ್ತವೆ. ಉತ್ತಮ ಮಟ್ಟದ ಪುಣ್ಯಗಳನ್ನು ಸ್ವರ್ಗದಲ್ಲಿ ಅನುಭವಿಸಿ ಅನಂತರ ಶಿಷ್ಟವಾದ ಅಂದರೆ ಬಾಕಿ ಉಳಿದ ಪುಣ್ಯಫಲವನ್ನು ಜೊತೆಗೆ ಸೇರಿರುವ ಪಾಪ ಫಲವನ್ನು ಅನುಭವಿಸಲು ಈ ಭೂಮಿಯಲ್ಲಿ ಜನ್ಮವೆತ್ತುತ್ತಾರೆ. ಹಾಗೆ ಜನ್ಮ ಎತ್ತುವಾಗ ಯೋಗಭ್ರಷ್ಟನಾದವನು ಶುಚಿಗಳಾದ ಹಾಗೂ ಶ್ರೀಮಂತರಾದ ವ್ಯಕ್ತಿಗಳ ಕುಲದಲ್ಲಿ ಜನ್ಮವೆತ್ತುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಎಂಬಂತೆ ಧೀಮಂತರಾದ ಯೋಗಿಗಳ ಕುಲದಲ್ಲಿ ಜನ್ಮವೆತ್ತುತ್ತಾನೆ. ಇಲ್ಲಿ ಧೀಮಂತರು ಎಂದರೆ ಸ್ಥೂಲವಾಗಿ ಬುದ್ಧಿವಂತರು ಎಂದು ಅರ್ಥ. ಬುದ್ಧಿ ಮನೀಷಾ ಧಿಷಣ ಧೀಹಿ ಪ್ರಜ್ಞಾ ಕ್ಷೇಮುಷಿ ಮತಿಹಿ. ಈ ಒಂದೊಂದು ಪದವು ಪರ್ಯಾಯ ಪದ ಎಂಬುದಾಗಿ ಕರೆಯಲ್ಪಡುತ್ತೆ. ಕಾರಣ ಒಂದೊಂದು ಮುಖದಿಂದ ಒಂದು ಸತ್ಯವನ್ನು ಹೇಳ್ತಾ ಇದೆ. ಮಾನವನ ಅಥವಾ ಜೀವಕೋಟಿಗಳ ಬದುಕಿಗೆ ಒಂದು ಮಾರ್ಗದರ್ಶಿಯಾಗಿ ನಿಂತಿರುವಂತಹ ಯಾವ
ಬುದ್ಧಿ ಇದೆಯೋ ಆ ಬುದ್ಧಿನಲ್ಲಿ ಅನೇಕ ವಿಶಿಷ್ಟವಾದ ಗುಣಗಳಿದೆ. ಆ ಒಂದೊಂದು ಗುಣವನ್ನು ಜ್ಞಾಪಿಸುವಂತೆ ಒಂದೊಂದು ಪದ ಬಂದಿದೆ. ಹಾಗಿರೋದ್ರಿಂದಲೇ ಅವು ಪರ್ಯಾಯೇಣ ಪ್ರಕಾರಾಂತರದಿಂದ ಒಂದು ಸತ್ಯವನ್ನು ಹೇಳ್ತಾ ಇದೆ. ಅದರಿಂದಲೇ ಅದಕ್ಕೆ ಪರ್ಯಾಯ ಪದ ಎಂಬುದಾಗಿ ಕರೆಯುವಂಥದ್ದುಂಟು. ಧೀ ಅನ್ನೋದಕ್ಕೆ ಇವತ್ತಿನ ಸಾಮಾನ್ಯವಾದ ಕನ್ನಡ ಭಾಷೆಯಲ್ಲಿ ಬುದ್ಧಿ ಅಂತ ಇಟ್ಕೊಳ್ಳೋಣ ಅಷ್ಟೇ. ಬುದ್ಧಿ ಅನ್ನೋ ಶಬ್ದ ಒಂದನ್ನು ಹೇಳುತ್ತೆ, ಧೀ ಅನ್ನೋ ಶಬ್ದ ಇನ್ನೊಂದನ್ನು ಹೇಳುತ್ತೆ. ಆದರೆ ಒಂದೇ ವಿಷಯದ ಬೇರೆ ಬೇರೆ ಮಗ್ಗಲನ್ನು ತಿಳಿಸ್ಕೊಡುತ್ತೆ, ಮುಖವನ್ನು ತಿಳಿಸ್ಕೊಡುತ್ತೆ ಒಂದೊಂದು ಪದ. ಧೀ ಅನ್ನೋ ಶಬ್ದ ಧ್ಯೈ ಅಂತ ಧಾತು, ಅದಕ್ಕೆ ಚಿಂತನ ಅಂತ ಅರ್ಥ. ಹಾಗಿರುವ ಧಾತುವಿನಿಂದ ಸಿದ್ಧವಾಗಿದೆ ಎಂಬುದಾಗಿ ವ್ಯಾಕರಣ ಶಾಸ್ತ್ರಜ್ಞರು ಜ್ಞಾಪಿಸ್ತಾರೆ. ಧ್ಯೈ ಅಂತಂದರೆ ಧ್ಯಾನ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದೀವಲ್ಲ, ಅದೂ ಸಹ ಆ ಧ್ಯೈ ಅನ್ನೋ ಧಾತುವಿನಿಂದಲೇ ಸಿದ್ಧವಾಗಿದೆ. ಯಾವುದೋ ಒಂದು ವಿಷಯವನ್ನು ಗಾಢವಾಗಿ ಚಿಂತನೆ ಮಾಡೋದನ್ನೇ ಧ್ಯಾನ ಎಂಬುದಾಗಿ ಕರೀತಾರೆ. ಒಂದೇ ವಿಷಯ ಬುದ್ಧಿನಲ್ಲಿ ಭಾಸವಾಗುವಂತೆ ಇದ್ದರೆ ಅದಕ್ಕೆ ಧ್ಯಾನ ಎಂಬುದಾಗಿ ಕರೆಯೋದುಂಟು. ಧೀ ಅನ್ನೋ ಪದ ಏನನ್ನು ಹೇಳ್ತಾ ಇದೆ ಅಂದರೆ, ಒಂದೇ ವಿಷಯವನ್ನು ಗಾಢವಾಗಿ ಚಿಂತಿಸಿ ಯಾವುದೋ ಒಂದು ನಿಖರವಾದ ನಿರ್ಣಯಕ್ಕೆ ಬರುವ ಸಾಧನ. ಯಾವ ಸಾಧನದ ಮೂಲಕವಾಗಿ ನಾವು ಗಾಢವಾಗಿ ಚಿಂತಿಸಿ ಒಂದು ನಿಖರವಾದ ನಿರ್ಣಯ ಅಂದರೆ ಎಂದೂ ಬದಲಾಗದ ಸೃಷ್ಟಿಯಲ್ಲಿರುವ ಸಹಜವಾದ ಒಂದು ಸತ್ಯದ ಬಗ್ಗೆ ನಿರ್ಣಯ ಯಾವ ಸಾಧನದ ಮೂಲಕ ತೆಗೆದುಕೋತೀವೋ ಆ ಸಾಧನಕ್ಕೆ ಧೀಹಿ ಎಂಬುದಾಗಿ ಭಾವಿಸಬೇಕು. ಆ ಬುದ್ಧಿ ಧ್ಯಾನದ ದ್ವಾರ ಅಂಥ ನಿರ್ಣಯಕ್ಕೆ ಹೋಗುತ್ತೆ. ಯಾರೋ ಒಬ್ಬ ಈ ಆಧುನಿಕ ವಿಜ್ಞಾನಿ ಸೈಂಟಿಸ್ಟ್ ಯಾವುದೋ ಒಂದು ಅದ್ಭುತವಾದ ಸಾಧನೆ ಮಾಡಿದ್ದಾನೆ ಅಂದರೆ ಆ ಸಾಧನೆ ಮಾಡೋ ಹಿಂದೆ ಒಂದು ದೊಡ್ಡ ತಪಸ್ಸಿರುತ್ತೆ. ದೀರ್ಘಕಾಲ ಒಂದು ವಿಷಯದಲ್ಲಿ ಮುಳುಗಿ ನಿರಂತರ ಚಿಂತನೆ ಮಾಡ್ತಾ ಹೋದಾಗ ಯಾವುದೋ ಒಂದು ಸತ್ಯ ಅವನ ಬುದ್ಧಿಗೆ ಪ್ರಕಾಶಿತವಾಗುತ್ತೆ. ಅಲ್ಲಿ ಹಿಂದ್ಗಡೆ ಒಂದು ಧ್ಯಾನ ಇದೆ. ಆದರೆ ಯೋಗಿಗಳು ಹೇಳುವ ಆ ಮಟ್ಟದ ಧ್ಯಾನ ಅಲ್ಲ, ಧ್ಯಾನದ ಒಂದು ಪ್ರಥಮ ಹಂತ ಅಂತ ಇಟ್ಕೋಬೋದು. ಅದಕ್ಕೊಂದು ಸ್ಥಾನ ಇದೆ, ಅದೊಂದು ಮಹತ್ವದ ವಿಷಯವೇ ಅದು. ಅದಕ್ಕಿಂತ ಇನ್ನೂ ಮಿಗಿಲಾಗಿ ಗಹನವಾಗಿ ಒಳಗಡೆ ಪ್ರವೇಶ ಮಾಡೋಕ್ಕೆ ಬೇಕಾಗುವಂತಹ ಅವಕಾಶಗಳು ಮಾನವನಿಗಿದೆ. ಹಾಗೆ ಒಳಗಡೆ ಗಹನವಾಗಿ ಪ್ರವೇಶ ಮಾಡೋದಕ್ಕೆ ದ್ವಾರ ಮಾಡಿಕೊಡುತ್ತೆ ಒಂದು ಸಾಧನ. ಆ ಸಾಧನಕ್ಕೆ ಧೀಹಿ ಎಂಬುದಾಗಿ ಕರಿಬೇಕು. ಸ್ಮೃತಿಕಾರರು ಒಂದು ಮಾತನ್ನು ಹೇಳ್ತಾರೆ. ಮಾನವನ ಧರ್ಮವನ್ನು ಕುರಿತು ನಿರೂಪಣೆ ಮಾಡುವಾಗ ದಶಕಂ ಧರ್ಮಲಕ್ಷಣಂ ಎಂಬುದಾಗಿ 10 ಅಂಶಗಳು ಧರ್ಮದ ಲಕ್ಷಣ ಅಂತ. ಅಂದರೆ ಧರ್ಮ ನಮ್ಮ ಮೈಯಲ್ಲಿ ನೆಲೆಸಿದೆ ಅಂತಾದರೆ, ನಾವು ನಿಜವಾಗಲೂ ಧರ್ಮಿಷ್ಠರು ಎಂಬುದಾಗಿ ಆಗಿರೋದಾದರೆ 10 ಅಂಶಗಳು ಮೈನಲ್ಲಿ ಇರಬೇಕು ಅಂತ. ಆ 10 ಅಂಶಗಳಲ್ಲಿ ಒಂದು ಧೀಹಿ ಎಂಬುದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಧೃತಿ ಕ್ಷಮ, ದಮಃ ಅಸ್ತೇಯಂ, ಶೌಚಂ ಇಂದ್ರಿಯ ನಿಗ್ರಹ, ಧೀಹಿ ವಿದ್ಯಾ, ಸತ್ಯಂ ಅಕ್ರೋಧ, ದಶಕಂ ಧರ್ಮಲಕ್ಷಣಂ. ಈ 10 ಧರ್ಮದ ಲಕ್ಷಣ ಎಂಬುದಾಗಿ. ಒಬ್ಬನಲ್ಲಿ ಮಾನವನ ತನವು ಪೂರ್ಣವಾಗಿ ನೆಲೆಸಿದೆ, ಏನೂ ವಿಕಾರವಾಗಿಲ್ಲ, ಅವನು ಹೇಗೆ ಬದುಕಿದರೆ ಅದು ಸೃಷ್ಟಿಗೆ ಒಪ್ಪುತ್ತೋ ಹಾಗೆ ಬದುಕ್ತಾ ಇದ್ದಾನೆ ಅನ್ನೋ ಸಂದರ್ಭ ಇದ್ದಾಗ ಅವನಲ್ಲಿ ಇಷ್ಟು ಲಕ್ಷಣಗಳು ಹುಟ್ಕೊಡುತ್ತೆ ಅಂತ ಅರ್ಥ. ಒಂದು ಚೆನ್ನಾಗಿ ಬೆಳೆದಿರುವ ಮೂಸುಂಬಿಯ ಹಣ್ಣನ್ನು ನೋಡಿದ್ರೆ ಅದರಲ್ಲಿ ಕೆಲವು ಲಕ್ಷಣಗಳು ಕಾಣಿಸುತ್ತೆ. ಏನಪ್ಪ ಅಂದರೆ, ಒಂದು ಹೊಂಬಣ್ಣ, ಅದ್ರ ಜೊತೆಗೆ ಅಲ್ಲೊಂದು ಹೊಳಪು, ಜೊತೆಗೆ ಹಾಗೆ ಪುಷ್ಟಿ ಮತ್ತು ಒಳಗಡೆಗೆ ರಸ ತುಂಬಿರೋದರ ಕಾರಣದಿಂದಾಗಿ ಒಂದು ಭಾರ, ಇವೆಲ್ಲ ಸೇರಿದರೆ ಹಣ್ಣು ತುಂಬ ಚೆನ್ನಾಗಿದೆ ಅಂತ ಹೇಳೋದುಂಟು. ಸಿಪ್ಪೆ ದಪ್ಪವಾಗಿ ತುಂಬ ಹಗುರವಾಗಿದ್ದ ಪದಾರ್ಥ ಆದರೆ
ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಅದ್ರ ಒಳಗಡೆ ಏನು ತುಂಬಬೇಕೋ ತುಂಬಿಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ. ಒಂದು ಹೂವು ತುಂಬ ಚೆನ್ನಾಗಿ ಅರಳಿದೆ ಅಂತಂದರೆ ಅದರಲ್ಲಿ ಎಲ್ಲ ದಳಗಳು ವಿಕಾಸ ಆಗಿರಬೇಕು, ದಳಗಳಿಗೆ ಎಲ್ಲೂ ನ್ಯೂನತೆ ಬಂದಿರಬಾರ್ದು, ಹುಳ ಹೊಡೆದೋಗಿದೆ ಅಂತ. ಆ ದಳಗಳಲ್ಲಿ ಎಲ್ಲಿ ಯಾವ ತರಹದ ಬಣ್ಣ ಬರಬೇಕೋ ಅಷ್ಟು ಬಣ್ಣ ಬಂದಿರಬೇಕು. ಒಂದು ಕಡೆ ಒಂದು ಗುಲಾಬಿ ಹೂವು ಅಂದರೆ ಒಂದು ಕಡೆಯಲ್ಲಿ ಕೆಂಪು, ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಬಿಳುಪು, ಇನ್ನೊಂದರಲ್ಲಿ ಸ್ವಲ್ಪ ತಿಳಿಯಾದಂತಹ ಬಿಳುಪು, ಹೀಗೆಲ್ಲ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಆ ದಳಗಳು ಒಂದೊಂದರಲ್ಲೂ ಒಂದು ಕೋಮಲತೆ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಸುಗಂಧ ಇರುತ್ತೆ, ಒಟ್ಟಾರೆ ಒಂದು ಸೌಂದರ್ಯ ತುಂಬಿರುತ್ತೆ. ಇಷ್ಟು ತುಂಬಿದರೆ ಅದು ಸಹಜವಾದ ವಿಕಾಸ, ಸೌಂದರ್ಯದಿಂದ ಕೂಡಿರುವಂಥ ವಸ್ತು ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ಮಾನವ ಸರ್ವಾಂಗ ಸುಂದರವಾಗಿ ಇದ್ದಾನೆ ಅಂತಾದರೆ, ಯಾವುದೇ ಪಾಪದ ಲಕ್ಷಣಗಳು ಮೈಗೂಡಿಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಅವನಲ್ಲಿ ಹೊರ ಲಕ್ಷಣಗಳು ಎಷ್ಟಿರುತ್ತೆ ಅಂತ ಕೇಳಿದರೆ 10 ಇರುತ್ತೆ ಅಂತ ಮಹರ್ಷಿಗಳು ಸಾರ್ತಾ ಇದ್ದಾರೆ. ಧೃತಿ ಅಂದರೆ ಯಾವುದೋ ನೇರದಲ್ಲಿ ಅಧೈರ್ಯವಿಲ್ಲ, ಪೂರ್ಣ ಧೈರ್ಯ ಇದೆ, ಇದು ಸರಿ ಇದು ತಪ್ಪು ಅಂತ. ಕ್ಷಮ, ಏರಿಳಿತಗಳ ಮಧ್ಯದಲ್ಲಿ ಸ್ವಲ್ಪ ವಿಚಲಿತನಾಗದೇ ಇರೋದಕ್ಕೆ ಬೇಕಾಗುವಂಥ ಒಂದು ವಿಶಿಷ್ಟವಾದ ಸಹನೆ ಇದೆ. ದಮಃ, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥ ಒಂದು ಗುಣ ಇರುತ್ತೆ. ಅಸ್ತೇಯಂ, ಇನ್ನೊಬ್ಬರು ವಸ್ತುವಿಗೆ ಆಸೆ ಪಡದೇ ಇರುವಂಥ, ಕಳ್ಳತನ ಮಾಡದೇ ಇರುವಂಥ ಒಂದು ಗುಣ ಇರುತ್ತೆ. ಶೌಚಂ, ದೇಹ ಇಂದ್ರಿಯ ಮನೋಬುದ್ಧಿಗಳನ್ನು ಸದಾ ಕಾಲದಲ್ಲೂ ಶುದ್ಧವಾಗಿಟ್ಕೋಬೇಕು ಅನ್ನೋ ಬುದ್ಧಿ ಇರುತ್ತೆ. ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋತಾನೆ. ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ. ದಮ ಒಂದು ಅಂತರಿಂದ್ರಿಯ ನಿಗ್ರಹ, ಇನ್ನೊಂದು ಇಂದ್ರಿಯ ನಿಗ್ರಹ ಅಂದರೆ ಬಹಿರಿಂದ್ರಿಯ ನಿಗ್ರಹ. ಇಷ್ಟಾದಮೇಲೆ ಧೀಹಿ, ವಿವೇಕ ಇರುತ್ತೆ. ಹಾಗಂದ್ರೆ ಏನು ಅನ್ನೋದನ್ನು ಮತ್ತೆ ನೋಡೋಣ. ವಿದ್ಯಾ, ಈ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ನಾನಾ ವಿದ್ಯೆಗಳು ಸೃಷ್ಟಿಯಲ್ಲಿ ವಿಕಾಸವಾಗಿದೆಯೋ ಸಹಜವಾಗಿ, ಯಾವುದನ್ನು ಋಷಿ ಮಹರ್ಷಿಗಳು ತಮ್ಮ ಅಂತರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರೋ, ಯಾವುದು ಒಂದೊಂದು ವಾಹನದಂತೆ ಇದೆಯೋ ಮಾರ್ಗದಂತೆ ಇದೆಯೋ ಅಂಥ ವಿದ್ಯೆಗಳು ಬುದ್ಧಿಗೆ ಸಹಜವಾಗಿ ಸ್ಫೂರ್ತಿಗೆ ಬರ್ತಾ ಇರುತ್ತೆ. ಸತ್ಯಂ, ಇದ್ದ ಸತ್ಯವನ್ನೇ ಆಡುವ ಸತ್ಯನಿಷ್ಠೆ ಇರುತ್ತೆ. ಅಕ್ರೋಧ, ಕ್ರೋಧಕ್ಕೆ ವಿಷಯವಿರೋಲ್ಲ, ಅಷ್ಟು ಶಾಂತತೆ ಮೈಗೂಡಿರುತ್ತೆ. ಹೀಗೆ ದಶಕಂ ಧರ್ಮ ಲಕ್ಷಣಂ, 10 ಧರ್ಮದ ಲಕ್ಷಣಗಳು ಎಂಬುದಾಗಿ ಕರೆದರು. ಅದರಲ್ಲಿ ಧೀಹಿ ಅನ್ನೋದು ಸಹ ಒಂದು. ಏನು ಧೀಹಿ ಅನ್ನೋದಕ್ಕೆ ಅರ್ಥ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ವಿಷಯವನ್ನು ಗಹನವಾಗಿ ಚಿಂತನೆ ಮಾಡಿದರೆ ಆಗ ಒಂದು ನಿಖರವಾದ ನಿರ್ಣಯ ಬರುತ್ತೆ. ಹಾಗೆ ನಿಖರವಾದ ನಿರ್ಣಯವನ್ನು ಕೊಡೋದಕ್ಕೆ ಇರುವ ಸಾಧನವನ್ನು ಧೀಹಿ ಎಂಬುದಾಗಿ ಕರೀತಾರೆ, ಬುದ್ಧಿಹಿ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗೆ ನಿಖರವಾದ ನಿರ್ಣಯ ಕೊಡುವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಹೀಗಲ್ಲ ಹೀಗೆ ಅಂತ ಒಂದು ಸ್ಪಷ್ಟತೆ ಬರುತ್ತೆ. ಅದಕ್ಕೆ ವಿವೇಕ ಅನ್ನೋ ಪದದಿಂದ ಕರೆಯುವಂಥದ್ದುಂಟು. ವಿವೇಕ ಅನ್ನೋ ಶಬ್ದಕ್ಕೆ ಶಾಸ್ತ್ರೀಯವಾಗಿ ಅರ್ಥ ಹೇಳುವಾಗ ಪೃಥಕ್ತ್ವಜ್ಞಾನಂ ಅಂತ ಅರ್ಥ ಬರೀತಾರೆ. ಇದು ಬೇರೆ ಇದು ಬೇರೆ ಅಂತ 10-15 ಧಾನ್ಯಗಳನ್ನು ಒಟ್ಟು ಸೇರಿಸಿ ಕೊಟ್ಟು ಇದನ್ನು ವಿಭಾಗ ಮಾಡುವಂತಂದರೆ, ಒಂದು ರಾಗಿ ಕಾಳು ಇರುತ್ತೆ, ಒಂದು ಸಾಸಿವೆ ಕಾಳು ಇರುತ್ತೆ, ಒಂದು ಗೋಧಿನೂ ಇರುತ್ತೆ, ಒಂದು ಎವೆನೂ ಇರುತ್ತೆ. ಇಂತಿದ್ದಾಗ ತುಂಬ ಚೆನ್ನಾದ ಪರಿಶೀಲನೆ ಮಾಡೋ ವ್ಯಕ್ತಿಗೆ ಇದು ಬೇರೆ ಅಂತ ಗೊತ್ತಾಗುತ್ತೆ. ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ಸಾಸಿವೆ ಕಾಳು, ಅದೇ ರೀತಿಯಲ್ಲಿ ರಾಗಿ ಒಂದೇ ತರಹ ಕಂಡರೂ ಸೂಕ್ಷ್ಮಮತಿಯಿಂದ ಪರಿಶೀಲಿಸಿದಾಗ ಅದು ಬೇರೆ ಇದು ಬೇರೆ ಅಂತ ಪೃಥಕ್ತ್ವಜ್ಞಾನ ಬರುತ್ತೆ. ಅದು ಬೇರೆ ಇದು ಬೇರೆ ಅಂತ ತಿಳುವಳಿಕೆಗೆ ಪೃಥಕ್ತ್ವಜ್ಞಾನ ಅಂತ ಕರೀತಾರೆ. ಸರಿ ತಪ್ಪು ಎರಡೂ ಗೊತ್ತಿರಬೇಕು. ಒಬ್ಬನನ್ನು ವಿದ್ವಾಂಸ ಅಂತ ಕರಿಬೇಕಾದ್ರೆ ವಿದ್ವಾನ್ ವಿಪಶ್ಚಿದ್ದೋಷಜ್ಞ ಅಮರಕೋಶ. ಅವನು ದೋಷವನ್ನೂ ಬಲವನಾಗಿದ್ದಾನೆ, ಗುಣವನ್ನು ಬಲವನಾಗಿದ್ದಾನೆ. ದೋಷಜ್ಞ ಅಂತ ಯಾಕೆ ಕರೀತಾರೆ ಅಂದರೆ, ದೋಷಗಳು ಯಾವುದು ಅಂತ ಗೊತ್ತಿದ್ದರೆ ಆ ದೋಷ ತನ್ನ ಹತ್ರ ಬರದೇ ಇರುವಂತೆ ನೋಡ್ಕೋತಾನೆ. ಇನ್ನೊಬ್ಬರ ಹತ್ರ ಬಂದಾಗ ಇದು ದೋಷಾಪ ಅಂತ ಗುರುಸಿ ಹೇಳ್ತಾನೆ. ಅಷ್ಟು ಹೇಳಬೇಕಾದ್ರೆ ಅವನಿಗೆ ಸ್ಪಷ್ಟವಾಗಿ ದೋಷ ಯಾವುದು ಗುಣ ಯಾವುದು ಅಂತ ಅಷ್ಟು ಗೊತ್ತಿರಬೇಕು.
ಅದರಿಂದ ಯಾರೋ ಒಬ್ಬ ವಿದ್ವಾಂಸ ಅಂತ ಕರೆದ್ರೆ ಅವನಿಗೆ ಗುಣದೋಷಗಳು ಎರಡೂ ಗೊತ್ತಿರುತ್ತೆ. ಆ ಗುಣದೋಷ ಜ್ಞಾನ ಅನ್ನೋದನ್ನೇ ಪೃಥಕ್ತ್ವ ಜ್ಞಾನ, ಇದು ಬೇರೆ ಇದು ಬೇರೆ ಅಂತ ವಿಭಾಗಿಸುವ ಜ್ಞಾನ ಎಂಬುದಾಗಿ ಕರೀತಾರೆ. ಅಂತಹ ಧೀ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಧೀ, ಸಾಮಾನ್ಯವಾದ ಬುದ್ಧಿ ಅಲ್ಲ. ಅದು ಯಾವುದೋ ಒಂದು ಕುಲದಲ್ಲಿ ವಿಶೇಷವಾಗಿರುತ್ತೆ. ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಧೀಮಂತರಾದ ಯೋಗಿಗಳ ಕುಲದಲ್ಲಿ ಅಂತ ಹೇಳುವಾಗ ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನೆಲೆಸಿರುತ್ತದು. ಇದನ್ನು ಸಾಂಖ್ಯಶಾಸ್ತ್ರ ನಿರೂಪಿಸುವಾಗ, ಸಾಂಖ್ಯಶಾಸ್ತ್ರ ಒಟ್ಟು ತತ್ವಗಳು ಎಷ್ಟು, ಅದರ ಸ್ವರೂಪವೇನು ಎಂಬುದಾಗಿ ನಿರೂಪಣೆ ಮಾಡೋದಕ್ಕೆ ಹೊರಟಿರುವಂತಹ ಶಾಸ್ತ್ರ. 24 ತತ್ವಗಳ ಸ್ವರೂಪವನ್ನು ನಿರೂಪಣೆ ಮಾಡುತ್ತೆ. ಹಾಗೆ ನಿರೂಪಣೆ ಮಾಡುವಾಗ 24ರಲ್ಲಿ ಒಂದು ತತ್ವ ಬುದ್ಧಿ ತತ್ವ ಎಂಬುದಾಗಿ ಕರೆಯಲ್ಪಡುತ್ತೆ. ಅದನ್ನು ನಿರೂಪಣೆ ಮಾಡುವಾಗ ಸಾಂಖ್ಯಕಾರಿಕ ಎಂಬ ಗ್ರಂಥ ಅಧ್ಯವಸಾಯ ಬುದ್ಧಿ ಧರ್ಮೋ ಜ್ಞಾನಂ ವಿರಾಗ ಐಶ್ವರ್ಯಂ ಸಾತ್ವಿಕಮೇತತ್ ರೂಪಂ ತಾಮಸಂ ಅಸ್ಮಾತ್ ವಿಪರ್ಯಸ್ತಂ ಎಂಬುದಾಗಿ ಒಂದು ನಿರೂಪಣೆಯನ್ನು ಮಾಡುತ್ತೆ. ಧೀ ಎನ್ನುವುದಕ್ಕೆ ಬುದ್ಧಿ ಅಂತ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದೇವೆ. ಆ ಬುದ್ಧಿಯನ್ನು ಕುರಿತು ಸಾಂಖ್ಯಶಾಸ್ತ್ರ ನಿರೂಪಣೆ ಮಾಡ್ತಾ ಇದೆ. ಅಧ್ಯವಸಾಯ ಬುದ್ಧಿ ಅಂತ. ಅಧ್ಯವಸಾಯ ಅಂದರೆ ನಿಶ್ಚಯ ಅಂತ ಅರ್ಥ. ನಿಶ್ಚಯವೇ ಬುದ್ಧಿಯು, ನಿಶ್ಚಯವನ್ನು ಮಾಡುವಂತಹ ಸಾಧನವೇ ಬುದ್ಧಿಯು ಅಂತ ಅರ್ಥ. ಇದಂ ಇತ್ತಂ, ಇದು ಹೀಗೆ ಎಂಬುದಾಗಿ ಸ್ವಲ್ಪವೂ ಸಂದಿಗ್ಧತೆ ಇಲ್ಲದೆ ಇರುವಂತೆ, ಭ್ರಮೆಗೆ ಪ್ರಮಾದಕ್ಕೆ ಅವಕಾಶವಿಲ್ಲದೆ ಇರುವಂತೆ ಒಂದು ವಿಷಯವನ್ನು ನಿರ್ಣಯ ಮಾಡುವ ಸಾಧನಕ್ಕೆ ಬುದ್ಧಿ ಎಂಬುದಾಗಿ ಕರೀತಾರೆ. ಆ ಬುದ್ಧಿಯಲ್ಲಿ ಏನೇನು ಇರುತ್ತೆ ಅಂತ ಕೇಳಿದ್ರೆ, ಬುದ್ಧಿಯಲ್ಲಿ ಧರ್ಮ ಜ್ಞಾನಂ ವಿರಾಗ ಐಶ್ವರ್ಯಂ ಸಾತ್ವಿಕಮೇತದ್ ರೂಪಂ. ಬುದ್ಧಿ ಸಾತ್ವಿಕವಾಗಿದ್ದರೆ ಅದು ಶುದ್ಧವಾದ ಬುದ್ಧಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ 4 ಅಂಶಗಳಿರುತ್ತೆ. ಒಂದು ಧರ್ಮ ಇರುತ್ತೆ, ಅಂದರೆ ಒಂದು ವಿಶೇಷವಾದ ಅವಸ್ಥಾ. ಯಾವ ಅವಸ್ಥೆ ಇದ್ದಾಗ ಆ ಬುದ್ಧಿಯು ಹಿಂದ್ಗಡೆ ಬೆಳಗ್ತಾ ಇರುವಂತಹ ಪರಮಾತ್ಮನನ್ನು ದರ್ಶನ ಮಾಡೋಕ್ಕಾಗತ್ತೋ, ಅದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬಂದರೆ ಯಾವುದು ಹೇಗೆ ಅನ್ನೋ ಬಗ್ಗೆಯೂ ಸ್ಪಷ್ಟವಾದ ನಿಖರವಾದ ನಿರ್ಣಯ ಮಾಡೋಕ್ಕಾಗುತ್ತೋ ಅಂಥ ಒಂದು ವಿಶಿಷ್ಟವಾದ ಸ್ಥಿತಿ, ಪರಿಪೂರ್ಣವಾದ ಆರೋಗ್ಯವಾದ ಸ್ಥಿತಿ ಒಂದಿರುತ್ತೆ. ಅದಕ್ಕೆ ಅವಸ್ಥಾ ಎಂಬುದಾಗಿ ಕರೀತಾರೆ. ಅದು ಬುದ್ಧಿಯಲ್ಲಿರುವಂಥ ಒಂದು ವಿಶಿಷ್ಟವಾದ ಗುಣ. ಜ್ಞಾನಂ ಎರಡನೇದು. ಜ್ಞಾನ ಎಂಬುದು ಅದರ ವಿಶಿಷ್ಟವಾದ ಇನ್ನೊಂದು ಗುಣ. ಅಂದರೆ ಸತ್ಯವನ್ನು ಎಲ್ಲ ಕಡೆಯಲ್ಲೂ ಅರ್ಥ ಮಾಡ್ಕೊಳ್ಳುತ್ತದು. ಒಂದು ಭೌತಿಕ ಕ್ಷೇತ್ರಕ್ಕೆ ಹೊರಟ್ರೆ ಎಂಥ ಗುಪ್ತವಾದ ವಿಷಯ ಇದ್ದರೂ ಅದು ಹಾಗಲ್ಲ, ಹೀಗೆ ಅಂತ ನಿರ್ಣಯ ಮಾಡಿಕೊಡುತ್ತೆ. ದೈವಿಕ ಕ್ಷೇತ್ರಕ್ಕೆ ಹೋದರೂ ಅದೇನು ಅನ್ನೋದನ್ನ ನಿರ್ಣಯ ಮಾಡಿಕೊಡುತ್ತೆ. ಆತ್ಮಕ್ಷೇತ್ರಕ್ಕೆ ಹೋದರೂ ಸ್ವಲ್ಪ ಏರುಪೇರು ಇಲ್ಲದೆ ವಸ್ತು ಸ್ಥಿತಿಯನ್ನು ಗುರುತಿಸುತ್ತೆ. ಆಗ ಹುಟ್ಟುವ ಒಂದು ತಿಳುವಳಿಕೆ ಇದೆಯಲ್ಲ, ಅದಕ್ಕೆ ಜ್ಞಾನ ಎಂಬುದಾಗಿ ಕರಿತೀವಿ. ಜ್ಞಾನವೆಂಬುದು ಅದರ ಸ್ವಭಾವ, ವಸ್ತುಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಯಾವ ಬುದ್ಧಿಯು ಅಂತ ಕೇಳಿದರೆ ಸಾತ್ವಿಕವಾದ ಬುದ್ಧಿಯು. ವಿರಾಗ, ಸಾತ್ವಿಕ ಬುದ್ಧಿ ಇನ್ನೊಂದು ಸ್ವಭಾವ ಏನಪ್ಪ ಅಂದರೆ, ಈ ಪ್ರಾಪಂಚಿಕವಾದ ಯಾವ ವಿಷಯಕ್ಕೂ ಅದು ಅಂಟ್ಕೊಳ್ಳಲ್ಲ. ಆ ವಿಷಯದಲ್ಲಿ ಅದು ವಿರಕ್ತವಾಗಿರುತ್ತೆ, ಅಂಟಿಲ್ಲದ ಸ್ಥಿತಿಯಲ್ಲಿರುತ್ತೆ. ಯಾಕೆ ಅಂತ ಕೇಳಿದರೆ, ಬುದ್ಧಿ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಂಬಿಟ್ಟಿರುತ್ತೆ. ಈ ಪ್ರಾಪಂಚಿಕ ಸುಖ ಇವತ್ತು ಸುಖ, ಮುಂದಕ್ಕೆ ಅದೇ ದುಃಖಕ್ಕೆ ಕಾರಣ ಆಗುತ್ತೆ. ಎಲ್ಲ ಸುಖಗಳು ದುಃಖದ ಜೊತೆಗೆ ಮಿಶ್ರವಾಗಿದೆ. ಮತ್ತು ಇದು ಜನ್ಮ ಜನ್ಮಾಂತರಗಳ ಕಡೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಈ ಪ್ರಾಪಂಚಿಕ ಸುಖ ಇದಕ್ಕೆ ಅಂಟ್ಕೋಬಾರ್ದು ಅನ್ನೋ ರೀತಿಯಾದಂಥ ಒಂದು ನಿಶ್ಚಿತವಾದ ಮತಿ ಬಂದಿರುತ್ತೆ. ಆದ್ದರಿಂದ ಆ ಬುದ್ಧಿಯಲ್ಲಿ ಹುಟ್ಟುವಂಥ ಇನ್ನೊಂದು ಗುಣ ಏನಪ್ಪ ಅಂದರೆ ವೈರಾಗ್ಯ, ಅಂಟಿಲ್ಲದ ನಡೆ. ಪ್ರಪಂಚದ ಮಧ್ಯದಲ್ಲಿ ಎಲ್ಲ ಬದುಕಿರ್ತಾನೆ, ಎಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತಿರ್ಬೋದು. ಒಬ್ಬ ರಾಜನಾಗಿ ಇಡೀ ರಾಷ್ಟ್ರದ ಜವಾಬ್ದಾರಿಯನ್ನೇ ಹೊತ್ತಿರ್ಬೋದು ಜನಕ ಮಹಾರಾಜ. ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ.
ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಹೇಗಿದ್ದೀನಿ ಅಂದರೆ ಪದ್ಮಪತ್ರ ಮಿವಾಂಭಸ, ನೀರಿನ ಮಧ್ಯದಲ್ಲಿ ಒಂದು ತಾವರೆಯ ದಳವು ಹೇಗೆ ಅಂಟ್ಕೊಳ್ಳದೆ, ನೀರಿಗೆ ಅಂಟ್ಕೊಳ್ಳದೆ ಶುದ್ಧವಾಗಿರುತ್ತೋ ಹಾಗೆ ಈ ಪ್ರಪಂಚದ ಮಧ್ಯದಲ್ಲಿ ಬದುಕಿದ್ರೂ ಸಹ ಯಾವ ಪ್ರಪಂಚದ ಯಾವ ವಸ್ತುವಿಗೂ ಅಂಟ್ಕೊಂಡಿಲ್ಲ. ಹಾಗೆ ಇರುವಂಥ ಒಂದು ನಡೆ ಸಾತ್ವಿಕ ಬುದ್ಧಿಯ ನಡೆ. ಅದು ವೈರಾಗ್ಯ, ಐಶ್ವರ್ಯಂ. ಇನ್ನೊಂದು ಐಶ್ವರ್ಯವೆಂಬ ಒಂದು ಧರ್ಮ ಆ ಬುದ್ಧಿಗೆ ಸೇರಿದ್ದು ಅಂತ. ಐಶ್ವರ್ಯ ಅನ್ನೋ ಪದ ಕೇಳಿದ ಕೂಡಲೇ ನಮಗೆ ಅನಿಸುತ್ತೆ ದುಡ್ಡು, ಧನ, ಸಂಪತ್ತು ಅಂತ. ಆದರೆ ಇಲ್ಲಿ ಐಶ್ವರ್ಯ ಅಂತ ಹೇಳುವಾಗ ಕೇವಲ ದುಡ್ಡನ್ನು ಮಾತ್ರ, ಹಣವನ್ನು ಮಾತ್ರ ಭಾವಿಸಿ ಹೇಳ್ತಾ ಇಲ್ಲ. ಇದಕ್ಕಿಂತ ಬಹಳ ದೊಡ್ಡ ಸಂಪತ್ತಿದೆ ಲೋಕದಲ್ಲಿ, ಅದನ್ನು ಭಾವಿಸಿ ಹೇಳ್ತಾ ಇದ್ದಾರೆ. ಐಶ್ವರ್ಯ ಅನ್ನೋ ಪದವೇ ಹೇಗೆ ಬಂದಿದೆ ಅಂದರೆ ಈಶ್ವರಸ್ಯ ಭಾವ ಐಶ್ವರ್ಯಂ. ಈಶ್ವರನ ತನ. ಈಶ್ವರ ಅಂದರೆ ಈ ಜಗತ್ತನ್ನೆಲ್ಲ, ಈ ಸ್ಥೂಲವಾದ ಪ್ರಪಂಚವನ್ನೆಲ್ಲ ಸಂಪೂರ್ಣವಾಗಿ ಆಳ್ತಾ ಇರುವ ದೇವತೆಯವನು ಈಶ್ವರ. ಅಂತಹ ಈಶ್ವರನ ಅಧೀನದಲ್ಲಿ ಸಮಸ್ತವೂ ಇದೆ. ಹಾಗಿರೋದ್ರಿಂದ ಈ ಸಮಗ್ರ ಸೃಷ್ಟಿಯಲ್ಲಿರುವ ಹೊರಕ್ಷೇತ್ರದ ಸಕಲ ಸಂಪತ್ತು ಏನಿದೆ ಅದಷ್ಟೂ ಕೂಡ ಐಶ್ವರ್ಯ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂಥ ಐಶ್ವರ್ಯವನ್ನು ಆ ಬುದ್ಧಿ ಹೊಂದಿದೆ ಅಂತ. ಹೇಗೆ ಹೊಂದಿದೆ ಅಂತ ಕೇಳಿದರೆ ಅದರಲ್ಲಿ 8 ಸಿದ್ಧಿಗಳಿರುತ್ತೆ ಬುದ್ಧಿನಲ್ಲಿ. ಆ 8 ಸಿದ್ಧಿಗಳಿರುವಾಗ ಏನನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನು ಪಡೆಯೋಕ್ಕಾಗತ್ತೆ. ಅಣಿಮ, ಲಘಿಮಾ ಚೈವ ಗರಿಮಾ, ಮಹಿಮಾ ತಥಾ ಪ್ರಾಪ್ತಿ, ಪ್ರಾಕಾಮ್ಯಂ, ಈಶಿತ್ವಂ, ವಶಿತ್ವಂ ಎಂಬುದಾಗಿ 8 ಸಿದ್ಧಿಗಳು. ಈ ಸಕಲ ಜಗತ್ತನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳೋಕೆ ಬೇಕಾಗುವಂಥ ಸಿದ್ಧಿ. ಅಂದರೆ ಸಾತ್ವಿಕ ಬುದ್ಧಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ ಅಂತ. ಈ ಜಗತ್ತನ್ನು ಎಲ್ಲ ರೀತಿಯಲ್ಲೂ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ಸಾಮರ್ಥ್ಯ ಇರುತ್ತೆ ಸಾತ್ವಿಕ ಬುದ್ಧಿಗೆ. ಅದೇ ಇನ್ನೊಂದು ತಾಮಸ ಬುದ್ಧಿ ಅಂತಿದೆ. ಆ ತಾಮಸ ಬುದ್ಧಿಗೆ ಈಗೇನು ಗುಣಗಳನ್ನು ಹೇಳಿದ್ರೋ ಆ ಗುಣಗಳಿಗೆ ವಿರುದ್ಧವಾದ ಗುಣಗಳಿರುತ್ತೆ. ಅಂದರೆ ಏನು ಅಂತ ಕೇಳಿದ್ರೆ ತಾಮಸ ಬುದ್ಧಿಯಲ್ಲಿ ಅಧರ್ಮ ತುಂಬಿರುತ್ತೆ, ಅಜ್ಞಾನ ತುಂಬಿರುತ್ತೆ, ಅವೈರಾಗ್ಯ ತುಂಬಿರುತ್ತೆ, ಅನೈಶ್ವರ್ಯ ತುಂಬಿರುತ್ತೆ. ಇದು ಇರುವಂಥ ವ್ಯತ್ಯಾಸ. ಹೀಗಿರೋದ್ರಿಂದ ಒಬ್ಬ ಧೀಮಾನ್ ಅಂತ ಕರೆಯಲ್ಪಟ್ಟರೆ ಅವನಿಗೆ ಸರಿಸಾಟಿಯಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಯಾಕೆ ಅಂದರೆ ಎಲ್ಲ ಸದ್ಗುಣಗಳು ಅವನಲ್ಲಿ ತುಂಬಿರುತ್ತೆ. ಅವನಲ್ಲಿ ಧರ್ಮ ನೆಲೆಸಿದೆ ಅಂತಲೇ ಅರ್ಥ. ಧರ್ಮ ನೆಲೆಸಿದೆ ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ. ಯಾವುದರಿಂದ ಅಭ್ಯುದಯ ಅಂದರೆ ಪ್ರಾಪಂಚಿಕವಾದ ಏಳಿಗೆ, ನಿಶ್ರೇಯಸ ಒಳಗಡೆ ಬೆಳೀತಾ ಇರುವ ಪರತತ್ವದ ದರ್ಶನ ಮತ್ತು ಅದರಿಂದ ಸಿಕ್ಕುವಂತಹ ಮೋಕ್ಷ, ಇದೆರಡನ್ನೂ ಪಡೆಯೋಕ್ಕೆ ಕಾರಣವಾಗುತ್ತೋ ಆ ಅವಸ್ಥಾ ವಿಶೇಷಕ್ಕೆ ಧರ್ಮ ಎಂಬುದಾಗಿ ಕರೀತಾರೆ. ಆ ಬುದ್ಧಿಗೆ ಆ ಧರ್ಮ ಇದೆ ಅಂದರೆ ಅರ್ಥ ಬುದ್ಧಿ ಈ ಪ್ರಾಪಂಚಿಕವಾದ ಎಲ್ಲ ರೀತಿಯಾದ ಅಭ್ಯುದಯಕ್ಕೆ ಬೇಕಾಗುವ ನಡೆಯನ್ನೂ ಇಟ್ಕೊಂಡಿದೆ. ಹಿಮ್ಮುಖನಾಗಿ ಸರಿತಾ ಹೋದರೆ, ಒಳಮುಖವಾಗಿ ಸಂಚಾರ ಮಾಡ್ತಾ ಹೋದರೆ ಒಳಗಡೆ ಬೆಳಗುವ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೆ ಬೇಕಾಗುವ ಸ್ಥಿತಿಯನ್ನು ಇಟ್ಕೊಂಡಿರುತ್ತೆ. ಅದೇ ನಿಜವಾದ ಬುದ್ಧಿ ಅದು ಎಂಬುದಾಗಿ ಅದನ್ನು ವರ್ಣಿಸ್ತಾರೆ. ಅಂತಹ ಧೀರ್ಯಲ್ಲ ಅದು ಎಂಥ ಸಂದರ್ಭದಲ್ಲೂ ಸಹ ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡುತ್ತೆ. ಅದು ಸ್ವತಃ ನಿರ್ಣಯ ಮಾಡಬಲ್ಲದು. ಹಾಗಿರೋದ್ರಿಂದಲೇ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಿರ್ಣಯ ಮಾಡಬೇಕಾದ್ರೆ ಯಾವ ಹಿನ್ನೆಲೆಯಲ್ಲಿ ನಿರ್ಣಯ ಮಾಡಬೇಕು ಅಂತ ಹೇಳೋಕೆ ಹೊರಟಾಗ ಸ್ಮೃತಿ ಗ್ರಂಥ ಹೇಗೆ ಹೇಳುತ್ತಪ್ಪ ಅಂತ ಕೇಳಿದರೆ ವೇದೋಖಿಲೋ ಧರ್ಮ ಮೂಲಂ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋ ಬಗ್ಗೆ ಮೌಲಿಕವಾಗಿ ನನಗೆ ತಿಳುವಳಿಕೆ ಕೊಡ್ತಾ ಇರೋದು ಯಾವುದಪ್ಪ ಅಂದರೆ ವೇದ. ವೇದದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಇದು ಧರ್ಮ ಇದು ಅಧರ್ಮ ಎಂಬುದಾಗಿ. ಅಖಿಲ ವೇದ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿಧಾಂ. ತದ್ವಿಧಾಂ ಅಂದರೆ ವೇದದ ಜ್ಞಾನ ಯಾರಿಗಿದೆಯೋ, ವೇದ ಅಂದರೆ ವೇದ ಸಾಹಿತ್ಯ, ಅದರ ಅರ್ಥ ಇದಿಷ್ಟು ಯಾರಿಗೆ ಮನವರಿಕೆ ಆಗಿದೆಯೋ ಅಂಥವರ ಸ್ಮೃತಿಶೀಲೆ, ಅವರಲ್ಲಿ ಬುದ್ಧಿಯಲ್ಲಿರುವ ಸ್ಮರಣೆ ಮತ್ತು ಶೀಲ ಅವರ ನಡವಳಿಕೆ ಏನಿದೆ ಅದು ಕೂಡ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನು ನಿರ್ಣಯ ಮಾಡಿಕೊಡುತ್ತೆ. ಆಚಾರಶ್ಚೈವ ಸಾಧೂನಾಂ. ಇನ್ನು ಸಾಧು ಜನರ ನಡವಳಿಕೆ ಇದೆಯಲ್ಲ ಅದೇ
ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸ್ಕೊಡುತ್ತೆ. ಅವ್ರು ಹೀಗೆ ವರ್ತಿಸ್ತಾ ಇದ್ದಾರಪ್ಪ, ಇಂಥ ಸಂದರ್ಭದಲ್ಲಿ ಹೀಗೆ ವರ್ತಿಸಿದ್ರು ಅವರು, ಅದನ್ನ ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡೋದಕ್ಕೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಿರ್ಣಯ ಮಾಡೋದಕ್ಕೆ ಸಾಧು ಜನರ ನಡವಳಿಕೆಯೇ ಆಚಾರವೇ ಒಂದು ಪ್ರಮಾಣ, ಅದರ ಹಿನ್ನೆಲೆಯಲ್ಲಿ ನಾವು ನಿರ್ಣಯ ಮಾಡ್ಬೋದು. ಇಷ್ಟು ಹೇಳಿ ಕೊನೆಗೊಂದು ಮಾತು ಹೇಳ್ತಾ ಇದ್ದಾರೆ, ಆತ್ಮನಸ್ತುಷ್ಟಿರೇವಚ, ನನ್ನ ಅಂತರಂಗ ಹೀಗೆ ಹೇಳ್ತಾ ಇದೆಯಪ್ಪ ಅದರಿಂದ ಇದು ಸರಿ, ನನ್ನ ಅಂತರಂಗ ಹೀಗೆ ಹೇಳ್ತಾ ಇದೆಯಪ್ಪ ಅದರಿಂದ ಇದು ತಪ್ಪು ಅಂತ ಕೇವಲ ತನ್ನ ಅಂತರಂಗವನ್ನೇ ಒಂದು ಪ್ರಮಾಣವಾಗಿ ಇಟ್ಕೊಂಡು ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಯಾವುದಕ್ಕೆ ಅಂದರೆ ಒಂದು ಸದ್ಬುದ್ಧಿಗೆ, ಸಾತ್ವಿಕವಾದ ಬುದ್ಧಿಗೆ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ನನ್ನ ಮನಸ್ಸು ಯಾವತ್ತೂ ತಪ್ಪಾದದ್ದನ್ನು ಭಾವಿಸಿಯೇ ಇಲ್ಲ. ಎಲ್ಲ ಜೀವನದ ಘಟನಾವಳಿಗಳಲ್ಲೂ ಸತ್ಯ ಯಾವುದಿದೆಯೋ ಅದನ್ನೇ ಗುರುತಿಸಿ ಹಾಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಪೂರ್ತಿಯಾಗಿ, ಅದು ಆನುವಂಶಿಕವಾಗಿ ಬಂದುಬಿಟ್ಟಿದೆ. ಆದ್ದರಿಂದ ನನ್ನ ಮನಸ್ಸಿಗೆ ಒಂದು ವಿಷಯ ಬಂದರೆ ಅದು ಸತ್ಯವೇ ಆಗಿರುತ್ತೆ. ಹಾಗೆ ಇರುವಂಥ ವ್ಯಕ್ತಿಗಳ ಅಂತಃಕರಣ ಅಂದರೆ ಮನಸ್ಸು ಏನು ಹೇಳುತ್ತೋ ಅದೇ ಧರ್ಮದ ವಿಷಯದಲ್ಲಿ ಒಂದು ದೊಡ್ಡ ಪ್ರಮಾಣ ಎಂಬುದಾಗಿ ಹೇಳುವಂಥದ್ದುಂಟು. ಇದಕ್ಕೆ ಒಂದು ಉದಾಹರಣೆಯಾಗಿ ಅಭಿಜ್ಞಾನ ಶಾಕುಂತಲ ಕವಿ ಸಾರ್ವಭೌಮ ಕಾಳಿದಾಸ ರಚನೆ ಮಾಡಿರುವಂಥ ಒಂದು ಉತ್ಕೃಷ್ಟವಾದಂಥ ಸಾಹಿತ್ಯ. ಅದರಲ್ಲಿ ಒಂದು ಮಾತು ಬಹಳ ಸುಂದರವಾದ ಮಾತು. ಅಭಿಜ್ಞಾನ ಶಾಕುಂತಲ ಮೊದಲಾದಂಥ ಕಾಳಿದಾಸನ ಕೃತಿಗೆ ಅತಿಶಯವಾದ ಶ್ರೇಷ್ಠತ್ವಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ, ಸಮಗ್ರ ಭಾರತ ಮಹರ್ಷಿಗಳ ವೇದಶಾಸ್ತ್ರ ಇತಿಹಾಸ ಪುರಾಣಗಳ ಸಾರವನ್ನಷ್ಟನ್ನು ಮೈಗೂಡಿಸಿಕೊಂಡು ಅದು ಒಂದಕ್ಕೂ ಎಲ್ಲೂ ವಿರೋಧ ಬರದೇ ಇರುವಂತೆ ಒಂದು ಸುಂದರವಾದ ಜೀವನವನ್ನು ನಿರೂಪಣೆ ಮಾಡ್ತಾನೆ ಆತ. ಹಾಗಿರೋದ್ರಿಂದಲೇ ಅವನ ಕಾವ್ಯಕ್ಕೆ ಅತಿಶಯವಾದಂಥ ಒಂದು ಸ್ಥಾನ ಎಂಬುದಾಗಿ ಭಾವಿಸಬೇಕು. ಕಾವ್ಯ ಎಂಬುದು ಒಬ್ಬನಿಗೆ ಮಾರ್ಗದರ್ಶನ ಕೊಟ್ಟು ಉದ್ಧಾರ ಮಾಡೋದಕ್ಕೆ ಬೇಕಾಗುವ ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅದು. ಅದರಿಂದ ಅದನ್ನು ಯಾರು ಅನುಸಂಧಾನ ಮಾಡ್ತಾ ಹೋಗ್ತಾನೋ ಆ ಕಾವ್ಯಾರ್ಥಗಳನ್ನು ಅವನ ಬುದ್ಧಿ ಶುದ್ಧವಾಗ್ತಾ ಹೋಗುತ್ತೆ, ಕೊನೆಯಲ್ಲಿ ಆತ್ಮಸಾಕ್ಷಾತ್ಕಾರದವರೆಗೂ ಹೋಗಿ ತಲುಪುತ್ತೆ ಎಂಬುದಾಗಿ ಕಾವ್ಯಶಾಸ್ತ್ರ ಹೇಳ್ತಾ ಇದೆ. ಅಂಥ ಕಾವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕಾವ್ಯ ಅಂದರೆ ರಾಮಾಯಣ ಮಹಾಭಾರತ ಇದ್ದ ಹಾಗೆ ಅಂತ ಅಂದ್ಕೋಬೇಕು. ರಾಮಾಯಣ ಮಹಾಭಾರತ ಅತ್ಯಂತ ಶ್ರೇಷ್ಠವಾದ ಕಾವ್ಯಗಳೇನೆ, ಅದೇ ವರ್ಗಕ್ಕೆ ಸೇರುವಂತಹದ್ದು ಅನ್ನೋ ದೃಷ್ಟಿಯಿಂದ ಶ್ರೇಷ್ಠವಾದ ಕಾವ್ಯ ಅಂತ ಅಂದ್ಕೋಬೇಕು. ಆ ಕಾವ್ಯದಲ್ಲಿ ಒಂದು ಪ್ರಕರಣ ಬರುತ್ತೆ. ಪ್ರಥಮಾಂಕದಲ್ಲಿ ದುಷ್ಯಂತ ಬೇಟೆಯಾಡೋಕ್ಕೆ ಹೋದವನು ಬಾಯಾರಿ ಆಯಾಸಗೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಆಶ್ರಮಕ್ಕೆ ಹೋಗ್ತಾನೆ. ಅದು ಕಣ್ವಾಶ್ರಮ. ಅಲ್ಲಿ ಕಣ್ಣವರು ಉಪಸ್ಥಿತರಿರೋಲ್ಲ. ಅತಿಥಿ ಸತ್ಕಾರದ ಜವಾಬ್ದಾರಿಯನ್ನು ಸಾಕು ಪುತ್ರಿಯಾಗಿರುವಂಥ ಶಕುಂತಲೆ ಜೊತೆಗಿದ್ದಂಥ ಅನಸೂಯ ಪ್ರಿಯಂವದೆ ಇವರಿಗೆ ವಹಿಸಿ ಅವ್ರು ಹೊರಟೋಗಿರ್ತಾರೆ. ಆಶ್ರಮ ಪ್ರದೇಶ ಅಂದರೆ ಯಾರೇ ಅಲ್ಲಿ ಹೋದರೂ ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು ಒಂದು ಪ್ರಧಾನ ಧರ್ಮ. ಆ ಆಶ್ರಮದಿಂದಲೇ ಲೋಕಕ್ಕೆಲ್ಲ ಧರ್ಮದ ಸಂದೇಶ ಹೊರಡುವಂಥದ್ದು, ಅಲ್ಲೇ ವಿದ್ಯೆಗಳು ವಿಕಾಸ ಆಗುವಂಥದ್ದು. ಹಾಗಿರೋದ್ರಿಂದ ಆತಿಥ್ಯ ಎಂಬುದು ಒಂದು ಉತ್ಕೃಷ್ಟವಾದ ಧರ್ಮ. ಆದ್ದರಿಂದ ಅದನ್ನು ಅಲ್ಲಿ ಆಚರಿಸಿ ಅದರ ಆಗುಹೋಗುಗಳ ಬಗ್ಗೆ ಪರಿಪೂರ್ಣವಾದ ತಿಳುವಳಿಕೆಯನ್ನು ಇಟ್ಕೊಂಡು ಅದನ್ನು ಪ್ರಸಾರ ಮಾಡ್ತಾ ಇರೋ ಜಾಗ. ಆದ್ದರಿಂದ ಆತಿಥ್ಯ ಮುಖ್ಯವಾದಂಥ ಒಂದು ಕರ್ಮ. ಆ ಕರ್ಮದ ನಿರ್ವಾಹಕ್ಕಾಗಿ ಶಕುಂತಲೆ ನಿಂತಿದ್ಲು. ಆ ಶಕುಂತಲೆ ಈ ಮಹಾಪ್ರಭುಗಳು ಬಂದಾಗ ಅವರನ್ನು ಎದುರುಗೊಳ್ತಾರೆ. ಆಗ ದುಷ್ಯಂತನಿಗೆ ಆಕೆಯ ರೂಪವನ್ನು ನೋಡಿದಾಗ ಆಶ್ಚರ್ಯ ಅಂತ ಅನಿಸುತ್ತೆ. ಎಂಥ ಅದ್ಭುತವಾದಂಥ ಸೌಂದರ್ಯಪ್ಪ ಈಕೆಯಲ್ಲಿ ಅಂತ. ಅವಳ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ ವಿಸ್ತಾರವಾಗಿ. ಅಧರ ಕಿಸಲೆಯ ರಾಗ, ತುಟಿ ಹೀಗಿದೆ, ದೇಹ ಕಾಂತಿ ಹೀಗಿದೆ ಇತ್ಯಾದಿಯಾಗಿ ವರ್ಣನೆ ಮಾಡ್ತಾನೆ. ವರ್ಣನೆ ಮಾಡಿದ ಮೇಲೆ ಒಂದು ಪಕ್ಕದಲ್ಲಿ ಒಂದು ಚಿಂತನೆ ಹುಟ್ಟುತ್ತೆ. ನಾನು ಆಶ್ರಮ ಪ್ರದೇಶಕ್ಕೆ ಬಂದಿದ್ದೀನಿ. ಆಶ್ರಮ ಪ್ರದೇಶದಲ್ಲಿ ಧರ್ಮವೇ ಅತ್ಯಂತ ಪ್ರಧಾನವಾಗಿ ನೆಲೆ ನಿಲ್ಲಿಸಿರುವಂಥದ್ದು. ಇಲ್ಲಿ ಅಧರ್ಮದ ಒಂದು ಸಣ್ಣ ನಡೆಗೂ ಅವಕಾಶ ಇರೋಲ್ಲ. ಇಂತಹ ಜಾಗ ಅದು. ಇಲ್ಲಿ ಋಷಿ ಕನ್ಯೆ ಯಾರೋ ಒಬ್ಬಳು ಇದ್ದಾಳೆ ಅಂತಾದರೆ ಅವಳನ್ನು ಕ್ಷತ್ರಿಯನಾದ ನಾನು ವರಿಸೋದು ಧರ್ಮ ಆಗೋಲ್ಲ. ಹಾಗಿರುವಾಗ ಇಲ್ಲಿರುವಂಥ ಒಬ್ಬ ಕನ್ಯೆಯ ಬಗ್ಗೆ ನನ್ನ ಮನಸ್ಸು ಹರಿತಾ ಇದೆ, ಅವಳು ಸೌಂದರ್ಯ ನೋಡಿ ಆಸ್ವಾದನೆ ಮಾಡ್ತಾ ಇದೆ.
ಅಂತಂದರೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದೊಂದು ಧರ್ಮದ ಸಂದಿಗ್ಧತೆ. ಈಕೆಯನ್ನು ನಾನು ಬಯಸಬಹುದೇ, ಕಾಮಿಸಬಹುದೇ? ಯಾಕೆ ಅಂದರೆ ಅವಳೊಬ್ಬಳು ಋಷಿಕನ್ಯೆ, ನಾನೊಬ್ಬ ಕ್ಷತ್ರಿಯ. ಹೀಗಿರುವಾಗ ಆಕೆಯನ್ನು ಬಯಸಬಹುದೇ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗೆ ಹುಟ್ಕೊಂಡಾಗ ಉತ್ತರ ಏನು ಪಡಿತಾನೆ ಅಂತ ಕೇಳಿದರೆ, ನನ್ನ ಅಂತಃಕರಣ ಇದುವರೆಗೆ ಯಾವುದೇ ಒಂದು ತಪ್ಪು ನಿರ್ಣಯವನ್ನೇ ಮಾಡಿಲ್ಲ, ಹಾಗೆ ನಾನು ಬದುಕಿದ್ದೀನಿ. ನನ್ನ ಅಂತಃಕರಣವೆಂಬುದು ಆರ್ಯನ ಅಂತಃಕರಣ. ಆರ್ಯ ಅನ್ನೋದಕ್ಕೆ ಜ್ಞಾನಿ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಮಧ್ಯ ಏಷ್ಯಾದಿಂದ ಬಂದು ನೆಲೆಸಿದ ವ್ಯಕ್ತಿಗಳು ಅನ್ನೋ ರೀತಿಯಾದ ಅಭಿಪ್ರಾಯವನ್ನು ತಗೋಬಾರ್ದು. ನಮ್ಮ ಆರ್ಷವಾದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಆರ್ಯ ಅನ್ನೋ ಶಬ್ದ ವಿಪ್ರಕೃಷ್ಟವಾದ ಕಣ್ಣಿಗೆ ಕಾಣದ ಸತ್ಯವನ್ನು ನೋಡುವ ಯೋಗ ದೃಷ್ಟಿ ಯಾರಿಗೆ ತೆರೆದಿದೆಯೋ ಅವರನ್ನು ಆರ್ಯ ಎಂಬುದಾಗಿ ಕರೆಯಾರೆ. ಆರ್ಯನ ಮನಸ್ಸಿದು, ನನ್ನ ಮನಸ್ಸು ಆರ್ಯರೂಪವಾದದ್ದು. ಇಂತಹ ಆರ್ಯರೂಪವಾದ ಮನಸ್ಸು ಎಂದೆಂದೂ ನನ್ನ ಜೀವನದಲ್ಲಿ ಒಂದು ತಪ್ಪಾದ ನಿರ್ಣಯವನ್ನೇ ಸ್ವೀಕರಿಸಿಲ್ಲ. ಹೀಗಿರುವಾಗ ಇವತ್ತು ಆಕೆಯನ್ನು ನನ್ನ ಮನಸ್ಸು ಬಯಸ್ತಾ ಇದೆ ಅಂತಂದರೆ ಅದು ನನಗೆ ಸೇರಿದ ವಸ್ತು ಅಂತ ಅರ್ಥ ಅಂತ ನಿರ್ಣಯ ಮಾಡ್ತಾನೆ. ಒಂದು ಮಾತನಾಡ್ತಾನೆ, ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಯದ್ ಆರ್ಯಮಸ್ಯಾಂ ಅಭಿಲಾಷಿ ಮೇ ಮನಃ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಅಸಂಶಯಂ, ಸಂಶಯವೇ ಇಲ್ಲ. ಕ್ಷತ್ರ ಪರಿಗ್ರಹ ಕ್ಷಮ, ಒಬ್ಬ ಕ್ಷತ್ರಿಯನಿಂದ ಸ್ವೀಕರಿಸಲು ವಿವಾಹವಾಗಲು ಅರ್ಹಳಾದ ಕನ್ಯೆಯವಳು. ಯದ್ ಆರ್ಯಮಸ್ಯಾಂ ಅಭಿಲಾಷಿ ಮೇ ಮನಃ, ಯತ್ ಯಾವ ಕಾರಣದಿಂದ ಆರ್ಯಂ ಮನಃ, ಆರ್ಯನಾದ ನನ್ನಂತಹ ವ್ಯಕ್ತಿಯ ಈ ಆರ್ಯವಾದ ಮನಸ್ಸು ಆಕೆಯನ್ನು ಬಯಸ್ತಾ ಇದೆಯೋ ಆ ಕಾರಣದಿಂದ ಆಕೆ ನನ್ನಿಂದ ಸ್ವೀಕರಿಸಲು ಯೋಗ್ಯವಳಾದಂಥ ಕನ್ಯೆಯಾಗಿದ್ದಾಳೆ. ಸತಾಂ ಹಿ ಸಂದೇಹ ಪದೇಶು ವಸ್ತುಷು, ಸಜ್ಜನರಿಗೆ ಯಾವುದಾದ್ರೂ ಸಂದೇಹಾಸ್ಪದವಾದ ವಿಷಯ ಬಂದಾಗ ಪ್ರಮಾಣಂ ಅಂತಃಕರಣ ಪ್ರವೃತ್ತಿಯ, ಅಂತಃಕರಣದ ಪ್ರವೃತ್ತಿಗಳೇ ಅಂದರೆ ಮನಸ್ಸಿನ ಹರಿವೆಯೇ. ಯಾವ ದಿಕ್ಕಿಗೆ ಮನಸ್ಸು ಹೋಗ್ತಾ ಇದೆ, ಹೀಗೆ ಹೇಳ್ತಾ ಇದೆ ಮನಸ್ಸು, ಹೀಗಲ್ಲ ಅಂತ ಹೇಳ್ತಾ ಇದೆ ಅಂತ ಯಾವ ರೀತಿಯಲ್ಲಿ ಹರಿವೆ ಹೋಗುತ್ತೋ ಅದೇ ಪ್ರಮಾಣ. ಅಂದರೆ ಇದು ಸತ್ಯ ಅಂತ ನಿರ್ಣಯ ಮಾಡಿಕೊಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹಾಗಿರುತ್ತೆ ಅಂತ. ಅಂತಹ ಒಂದು ವಿಶಿಷ್ಟವಾದಂತಹ ಅಂತಃಕರಣ ಒಳಗಡೆ ಇರುವಂಥ ಒಂದು ಸಾಧನ ಬುದ್ಧಿ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಬುದ್ಧಿ. ಅದು ಅಂತಹ ಧೀನಿಂದ ಕೂಡಿರುವಂತಹ ಯೋಗಿಗಳ ಕುಲದಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂದರೆ ಇದನ್ನೇನಂತ ಕರಿಬೇಕು? ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ ಎಂಬುದಾಗಿ ಕರಿಬೇಕು. ಯೋಗಿಗಳ ಕುಲ ಅಂತನ್ನೋದು ಏನದು ಅಂತ ಕೇಳಿದ್ರೆ, ಆನುವಂಶೀಯವಾಗಿ ದೀರ್ಘಕಾಲದಿಂದ ನಿರಂತರವಾಗಿ ಯೋಗ ದೃಷ್ಟಿ ತೆರೆಯೋದಕ್ಕೆ ಬೇಕಾಗುವಂತಹ ತಪಸ್ಸು, ಧ್ಯಾನ, ಸದಾಚಾರ, ಸದ್ವಿದ್ಯೆ ಇವುಗಳನ್ನು ಉಪಾಸನೆ ಮಾಡೋದಕ್ಕೆ ಮೀಸಲಾಗಿ ಜೀವನವನ್ನು ಇಟ್ಟಿರುವಂತಹ ಒಂದು ವಂಶ, ಅದು ಯೋಗಿಗಳ ವಂಶ. ಯೋಗಿ ಅನ್ನೋ ಶಬ್ದವನ್ನು ಪ್ರಧಾನವಾಗಿ ಭಗವದ್ಗೀತೆ ಕರ್ಮಯೋಗಿ ಅನ್ನೋ ರೀತಿಯಾದ ಅರ್ಥದಲ್ಲಿ ಪ್ರಯೋಗ ಮಾಡಿರುವಂಥದ್ದು ಕಂಡುಬರುತ್ತೆ. ಕರ್ಮಯೋಗಿ ಅಂತಂದಾಗ ಯಾರನ್ನ ತಗೋಬೇಕು ಅಂದರೆ, ನಾನಾ ಅವನವನಿಗೆ ಹೇಳಿರುವ ವೇದಶಾಸ್ತ್ರಗಳು ಸಾರ್ತಾ ಇರುವ ಕರ್ತವ್ಯಗಳನ್ನು ಕರ್ತವ್ಯ ಬುದ್ಧಿಯಿಂದ ನಿರ್ವಾಹ ಮಾಡ್ಕೋತಾ ಬದುಕು ಸಾಗಿಸ್ತಾ ಇರುವಂಥ ವ್ಯಕ್ತಿಗೆ ಕರ್ಮಯೋಗಿ ಎಂಬುದಾಗಿ ಕರಿಬೇಕು. ಹಾಗಿದ್ದರೂ ಸಹ ಆ ನಾನಾ ಕರ್ಮಗಳಲ್ಲೂ ಸಾರಿಷ್ಠವಾದ ವಿಷಯ ಯಾವುದು ಅಂತ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಮಾತು ಯಾಜ್ಞವಲ್ಕ್ಯರು ನೆನಪಿಸ್ತಾರೆ. ಇಜ್ಯಾಚಾರ ದಮಾಹಿಂಸ ದಾನ ಸ್ವಾಧ್ಯಾಯ ಕರ್ಮಣಾಂ ಅಯಂತು ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ ಎಂಬುದಾಗಿ. ಯೋಗದಿಂದ ಆತ್ಮಸಾಧನೆ ಮಾಡೋದೇ ಪರಮಧರ್ಮ ಅಂತ. ನಾನಾ ಕರ್ಮಗಳಿದೆ, ವೇದೋಕ್ತವಾದ ಕರ್ಮಗಳು, ನಿತ್ಯ, ನೈಮಿತ್ತಿಕ, ಕಾಮ್ಯ, ಶಾಂತಿಕ, ಪೌಷ್ಟಿಕ, ಹೀಗೆ ನಾನಾ ಕರ್ಮಗಳಿದೆ. ನಾನಾ ಶುದ್ಧಿಯ ನಡವಳಿಕೆಗಳಿದೆ, ಆಚಾರ ಎಂಬ ಹೆಸರಿನಲ್ಲಿದೆ, ಅವೆಲ್ಲ ಬೇಕಾದಷ್ಟಿದೆ. ಅವೆಲ್ಲ ಇದೆಯಲ್ಲ, ಅದರಲ್ಲಿ ಸಾರಿಷ್ಠವಾದದ್ದು ಯಾವುದು ಹೇಳಿ ಅಂತ ಕೇಳೋದಾದರೆ, ಅದನ್ನೆಲ್ಲ ಆಚರಣೆ ಮಾಡ್ತಾಯಿದ್ದೀನಪ್ಪ,
ಅದರಲ್ಲಿ ಈಗ ಸಾರಿಷ್ಠವಾದ ಭಾಗ ಏನಿದೆ ಅದನ್ನು ಮಾತ್ರ ಆಚರಣೆ ಮಾಡ್ತೀನಿ ಹೇಳಿ ಅದರಲ್ಲ ಕೋರ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಹಾಗೆ ಇರುವಂಥ ಭಾಗ ಯಾವುದು ಹೇಳಿ ಅಂತ ಕೇಳಿದರೆ ಆಗ ಯದ್ ಯೋಗೇನ ಆತ್ಮದರ್ಶನಂ, ಯೋಗ ವಿದ್ಯೆಯನ್ನು ಉಪಾಸನೆ ಮಾಡ್ಕೊಳ್ತಾ ಆತ್ಮಸಿದ್ಧಿಯನ್ನು ಪಡೆಯೋದೇ ಎಲ್ಲ ಕರ್ಮಗಳ ಸಾರಿಷ್ಠವಾದ ಭಾಗ. ಯಜ್ಞ ಬಗೆ ಬಗೆಯಾದ ಹೋಮ ಹವನಗಳು, ಯಾಗಗಳನ್ನು ಆಚರಣೆ ಮಾಡುವುದು. ಆಚಾರ ಅನೇಕ ಶುದ್ಧಿಯ ಸಾಧನೆಗಳು, ಕೈ ತೊಳ್ಕೋ, ಕಾಲು ತೊಳ್ಕೋ, ಸ್ನಾನ ಮಾಡೋ, ಉಪವಾಸ ವ್ರತ ಮಾಡೋ ಇತ್ಯಾದಿ. ದಮ ಇಂದ್ರಿಯ ಮನಸ್ಸುಗಳನ್ನು ಹತೋಟಿಲಿಟ್ಕೊಳ್ಳೋದು. ಅಹಿಂಸಾ ಯಾರಿಗೂ ಹಿಂಸೆ ಮಾಡದೇ ಇರುವಂತಹದ್ದು. ದಾನ ಕಾಲಕಾಲದಲ್ಲಿ ನನ್ನಲ್ಲಿರುವ ಸಂಪತ್ತುಗಳನ್ನು ಸುಪಾತ್ರನನ್ನು ಹುಡುಕಿ ಕೊಡುವಂತಹದ್ದು, ಅಥವಾ ದೀನನಾದವನಿಗೆ ಸಮಯದಲ್ಲಿ ಸಹಕಾರ ರೂಪವಾಗಿ ವಸ್ತುವನ್ನು ಕೊಡುವಂತಹದ್ದು. ಸ್ವಾಧ್ಯಾಯ ಕರ್ಮಣ ತನ್ನ ಮೈಗೆ ಸಹಜವಾಗಿ ಹತ್ತಿರುವಂತಹ ವಿದ್ಯಾಶಾಖೆಯನ್ನು ಅಧ್ಯಯನ ಮಾಡ್ತಾ ಹೋಗುವುದು. ಋಗ್ಯಜು ಸಾಮ ಅಥರ್ವ ವೇದವನ್ನು, ಆ ವೇದಗಳಿಗೆ ಸಂಬಂಧಪಟ್ಟಂಥ ಅಂಗರೂಪವಾದಂತಹ ವಿದ್ಯೆಗಳನ್ನು, ಉಪವೇದಗಳನ್ನು ಅಥವಾ 64 ವಿದ್ಯೆಗಳಲ್ಲಿ ಯಾವುದೋ ವಿದ್ಯೆಯನ್ನು ಅಧ್ಯಯನ ಮಾಡ್ತಾ ಹೋಗೋದು. ಅದಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಕರೀತಾರೆ. ಸ್ವಾಧ್ಯಾಯ ಕರ್ಮಣ ಇಂಥ ಅನೇಕ ಕರ್ತವ್ಯಗಳಲ್ಲಿ ಮಧ್ಯದಲ್ಲಿ ಇವೆಲ್ಲವೂ ಕೂಡ ಆದರ್ಶವಾದಂಥ ಕರ್ಮಗಳು. ಈ ಕರ್ಮಗಳ ಮಧ್ಯದಲ್ಲಿ ಅಯಂತು ಪರಮೋ ಧರ್ಮ, ಇದೇ ಪರಮಧರ್ಮವಪ್ಪ, ಅತ್ಯಂತ ಶ್ರೇಷ್ಠವಾದ ಧರ್ಮ, ಕರ್ತವ್ಯ ಯಾವುದು ಅಂತ ಕೇಳಿದರೆ ಯದ್ ಯೋಗೇನ ಆತ್ಮದರ್ಶನಂ, ಯೋಗದಿಂದ ಆತ್ಮದರ್ಶನ ಮಾಡುವಂತಹದ್ದೇ ಅತ್ಯಂತ ಶ್ರೇಷ್ಠವಾದಂತಹದ್ದು ಎಂಬುದಾಗಿ ಯಾವುದನ್ನು ಕರೀತಾರೋ ಅಂತಹ ಪರಮಧರ್ಮದಲ್ಲಿ ನೆಲೆ ನಿಂತಿರುವಂತಹ ಒಂದು ಕುಲ ಅದು ಯೋಗಿನಾಂ ಕುಲಂ, ಅದು ಯೋಗಿಗಳ ಕುಲ ಎಂಬುದಾಗಿ ಕರೀತು. ಧೀಮಂತವೂ ಆಗಿರುವ ಉತ್ಕೃಷ್ಟವಾದ ಬುದ್ಧಿ ಸಂಪತ್ತನ್ನು ಹೊಂದಿರುವಂತಹ ಯೋಗಿಗಳ ವಂಶದಲ್ಲಿ ಜನ್ಮ ಎತ್ತುತ್ತಾನೆ ಆತ ಅಂತ. ಹೀಗೆ ಜನ್ಮ ಎತ್ತುವುದು ಅಂತೇನಿದೆ ಇದು ಸಾಧಾರಣವಾದದ್ದಲ್ಲಪ್ಪ. ಏತದ್ಧಿ ದುರ್ಲಭತರಂ ಲೋಕೆ, ಇದು ಅತ್ಯಂತ ದುರ್ಲಭವಾದದ್ದು, ಸಾಮಾನ್ಯರಿಗೆ ಸಿಕ್ಕೋಲ್ಲ ಅಂತ. ಏಕೆ ಅಂತ ಕೇಳಿದರೆ ಆಚಾರ್ಯರ ಮಾತು, ಜಂತೂನಾಂ ನರಜನ್ಮ ದುರ್ಲಭಂ, ಮನುಷ್ಯ ಜನ್ಮವೇ ಅತ್ಯಂತ ದುರ್ಲಭವಾದದ್ದು. ಪುಂಸ್ತ್ವಂ ಅದರಲ್ಲೂ ಗಂಡಾಗಿ ಹುಟ್ಟುವಂತಹದ್ದು ಅತ್ಯಂತ ದುರ್ಲಭವಾದ್ದು ಅಂತ. ಇಲ್ಲಿ ಪಕ್ಷಪಾತ ಮಾಡಿದ್ದಾರೆ ಅಂತ ಅಂದ್ಕೋಬಾರ್ದು. ಹೆಣ್ಣಿಗೂ ಬೇಕಾದ ಆತ್ಮೋದ್ಧಾರದ ಮಾರ್ಗವನ್ನು ಕೊಟ್ಟಿದ್ದಾರೆ ಅನ್ನೋ ವಿಷಯವನ್ನು ಪಕ್ಕದಲ್ಲಿ ತಗೋಬೇಕು. ಆದರೆ ತರತಮ ಭಾವ ಒಂದು ವಿಷಯದಲ್ಲಿ ಇದೆ, ಸೃಷ್ಟಿನಲ್ಲಿದೆ. ಅದನ್ನು ಎತ್ತಿ ಹೇಳಬೇಕಾದ್ರೆ ಹೀಗೆ ಹೇಳಬೇಕಾಗತ್ತೆ. ಆ ನೇರದಲ್ಲಿ ಹೇಳಿದ್ದಾರೆ, ಪುರುಷ ಯಂತ್ರ ಮೋಕ್ಷದ ಕಡೆಗೆ ಸಾಗುವುದಕ್ಕೆ ಬೇಕಾಗಿರುವಂಥ ಯಂತ್ರ ಆದರೆ ಸ್ತ್ರೀ ಯಂತ್ರ ಮೋಕ್ಷದ ಕಡೆಗೂ ಹೋಗುತ್ತೆ. ಆದರೆ ಜೊತೆಗೆ ಇನ್ಯಾವುದೋ ಒಂದು ಸೃಷ್ಟಿ ವಿಸ್ತಾರಕ್ಕೆ ಬೇಕಾಗುವ ವಿಶಿಷ್ಟವಾದ ಕಾರ್ಯವನ್ನು ಸಂಪಾದನೆ ಮಾಡೋದಕ್ಕೆ ಹೊರಟಿದೆ. ಆ ಕಾರ್ಯದಲ್ಲಿ ಪ್ರಧಾನತೆ ಇದೆ. ಅದಕ್ಕೆ ಆ ಅಂತರವನ್ನು ಜ್ಞಾಪಿಸೋದಕ್ಕೋಸ್ಕರವಾಗಿ ಈ ಪದವನ್ನು ಬಳಸಿದ್ದಾರೆ ಅಂತ ಹೋಗಬೇಕು. ತಥೋ ವಿಪ್ರತ, ಅದರ ಜೊತೆಗೆ ಹಾಗೆ ವೇದಾಧ್ಯಯನವನ್ನು ಮಾಡೋದಕ್ಕೆ ಬೇಕಾಗುವಂಥ ವಿಶಿಷ್ಟ ಜನ್ಮ. ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ, ವೈದಿಕ ಧರ್ಮ ಆರ್ಷವಾದ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಬೇಕಾಗುವಂಥ ಮನಸ್ಥಿತಿ. ವಿದ್ವತ್ವಂ, ಅಲ್ಲೂ ಕೂಡ ಒಂದು ಆದರ್ಶವಾದ ತಿಳುವಳಿಕೆ ತುಂಬ ಚೆನ್ನಾಗಿದೆ. ಆತ್ಮಾನಾತ್ಮ ವಿವೇಚನಂ, ಅಲ್ಲೂ ಸಹ ಇದು ಆತ್ಮ, ಇದು ಅನಾತ್ಮ, ಇದು ನಿತ್ಯವಾದದ್ದು, ಇದು ಅನಿತ್ಯವಾದದ್ದು, ಇದು ಕಂಡ್ಕೋಬೇಕು, ಇದು ಕಂಡ್ಕೋಬಾರ್ದು ಅನ್ನೋ ರೀತಿಯಾದಂಥ ಸ್ಪಷ್ಟವಾದ ತಿಳುವಳಿಕೆ. ಸ್ವನುಭವ ಅಷ್ಟು ಮಾತ್ರ ಅಲ್ಲ, ತಾನು ಯಾರು ಅನ್ನೋ ಬಗ್ಗೆ ಒಂದು ಅನುಭವ, ಒಳಗಡೆ ಬೆಳಗುವ ಬೆಳಕಿನಲ್ಲಿ ತಾನು ಮುಳುಗಿ ಆ ಜ್ಞಾನಾನಂದವನ್ನು ಸವಿಯುವ ಒಂದು ಅನುಭವ. ಬ್ರಹ್ಮಾತ್ಮನ ಸಂಸ್ಥಿತಿ, ಕೊನೆಗೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಂತು ಬಿಡೋದು. ಹೀಗಾದಾಗ ತಾನೇ ಇದನ್ನು ಮುಕ್ತಿ ಎಂಬುದಾಗಿ ಕರೀತಾರೆ. ಇಂಥ ಮುಕ್ತಿಯು ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ ವಿನಾ ನ ಲಭ್ಯತೆ. ಶತಕೋಟಿ ಜನ್ಮಗಳ ಸುಕೃತವಿಲ್ಲದೆ ಈ ಮುಕ್ತಿ ಎಂಬುದು ಖಂಡಿತ ಸಿಕ್ಕೋಲ್ಲಪ್ಪ ಎಂಬುದಾಗಿ ಹೇಳ್ತಾರೆ. ಅಂಥ ಮುಕ್ತಿಗೆ ದ್ವಾರವಾದದ್ದು ಯೋಗಿಗಳ ಕುಲದಲ್ಲಿ ಜನ್ಮ ಎಂಬುದು. ಇದು ಅತ್ಯಂತ ದುರ್ಲಭ. ಯಾಕೆ ಅಂತ ಕೇಳಿದರೆ, ಎಷ್ಟೆಷ್ಟೋ ಸಾಧನೆ ಮಾಡಿದವರು ಸ್ವರ್ಗಾದಿ ಸುಖವನ್ನು ಅನುಭವಿಸ್ತಾರೆ. ಆದರೆ ಆ ಸ್ವರ್ಗಾದಿ ಸುಖವನ್ನು ಅನುಭವಿಸಿ ಮುಗಿಯೋ ವೇಳೆಗೆ ಇದು ಎಷ್ಟು ಚೆನ್ನಾಗಿದೆಯಪ್ಪ,
ಇನ್ನೊಮ್ಮೆ ಈ ಸುಖ ಅನುಭವಿಸಬೇಕು ಅಂತ ಅನ್ನಿಸ್ಬಿಟ್ರೆ ಮುಗಿದೋಯ್ತು. ಆಗ ಭುವಿಗೆ ಬಂದು ಪುನಃ ಆ ಸ್ವರ್ಗ ಸುಖ ಅನುಭವಿಸೋದಕ್ಕೆ ಬೇಕಾಗುವ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಇಳಿದ್ಬಿಡ್ತಾನೆ. ಹೀಗೆ ಆಗ್ತಾನೇ ಇರುತ್ತೆ. ಹೀಗೆ ಆಗ್ತಾನೇ ಇರೋದ್ರಿಂದ ಇಂತಹ ಪರಿಸ್ಥಿತಿ ಹುಟ್ಟದೇ ಆ ಮೋಕ್ಷರೂಪವಾದಂತಹ ಪದವಿಯನ್ನು ಹೋಗಿ ಮುಟ್ಟಬೇಕಾದ್ರೆ, ಆ ಸಾಮ್ರಾಜ್ಯಕ್ಕೆ ಹೋಗಿ ಸೇರಬೇಕಾದ್ರೆ ಇರುವ ಒಂದೇ ಒಂದು ಮಾರ್ಗ ಯೋಗಿಗಳ ಕುಲದಲ್ಲಿ ಹುಟ್ಟೋದು. ಆ ಯೋಗಿಗಳ ಕುಲದಲ್ಲಿ ಹುಟ್ಟಬೇಕಾದ್ರೆ ಯೋಗಿಗಳ ಕುಲ ಪ್ರಪಂಚದಲ್ಲಿ ಉಳ್ಕೊಂಡಿರಬೇಕದು, ಅದು ಚೆನ್ನಾಗಿರಬೇಕು. ಜೊತೆಗೆ ಇವನಿಗೆ ಅಲ್ಲಿ ಹೋಗಿ ಹುಟ್ಟೋದಕ್ಕೆ ಬೇಕಾಗುವ ಎಲ್ಲ ರೀತಿಯಾದಂಥ ಮನೋಧರ್ಮ ಇರಬೇಕು. ಪುಣ್ಯವು ಹಾಗೆ ಕಾಪಾಡ್ತಾ ಇರಬೇಕು. ಮನಸ್ಸಿಗೆ ಬೇರೆ ಇನ್ನೊಂದು ಸ್ವರ್ಗಾದಿ ಸುಖಗಳ ಅಥವಾ ಭೌತಿಕ ಕ್ಷೇತ್ರದ ಸುಖಗಳ ಅನುಭವದ ಬಗ್ಗೆ ಅಂಟಿರಬಾರ್ದು. ಅಷ್ಟು ಅಂಟಿಲ್ಲದ ಒಂದು ಮನಸ್ಥಿತಿ ಇದ್ದರೆ, ಮೋಕ್ಷ ಒಂದೇ ನನ್ನ ಜೀವನದ ಗುರಿ ಎಂಬ ಛಲ ಇರೋದಾದರೆ ಆಗ ಮಾತ್ರ ಅಂಥ ಯೋಗಿಗಳ ಕುಲದಲ್ಲಿ ಹುಟ್ಟೋಕ್ಕೆ ಸಾಧ್ಯವಾಗುತ್ತೆ. ಹಾಗಿರೋದ್ರಿಂದ ಯೋಗಿಗಳ ಕುಲದಲ್ಲಿ ಹುಟ್ಟೋದು ಅನ್ನೋದು ದುರ್ಲಭತರಂ. ಬರೀ ದುರ್ಲಭ ಅಲ್ಲ. ದುರ್ಲಭ ಅಂದರೆ ತುಂಬ ಕಷ್ಟಪಟ್ಟು ಪಡಿಬೇಕಾಗತ್ತಪ್ಪ ಅಂತ. ದುರ್ಲಭ ತರಂ ಅಂದರೆ ಪುನಃ ಅತಿಶಯವಾಗಿ ಕಷ್ಟಪಟ್ಟು ಪಡಿಬೇಕಾದದ್ದಪ್ಪ. ಸಾಮಾನ್ಯವಾಗಿ ಪಡೆಯೋಕ್ಕಾಗಲ್ಲ. ಯೋಗಿಗಳ ಮನೇಲಿ ಹುಟ್ಟೋದು ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ ಅದು. ಯಾಕೆ ಅಂದರೆ ಮನುಷ್ಯನ ಸ್ವಭಾವ ಅಂಟು. ಆ ಕಾರಣದಿಂದ ಎಲ್ಲೋ ಜಾರಿ ಹೊರಟು ಹೋಗ್ತಾನೆ. ಹಾಗೆ ಹೋಗದೇ ಇರಬೇಕಾದ್ರೆ ಒಂದು ಜನ್ಮದಲ್ಲಿ ಸಾಧನೆ ಮಾಡಿದೆ, ಆ ಸಾಧನೆ ಕೊನೆಯಲ್ಲೂ ಕೂಡ ಅದೇ ನಿಷ್ಠೆ. ಇನ್ನು ಹುಟ್ಟಿದರೆ ನಾನು ಮೋಕ್ಷಕ್ಕಾಗಿ ಹುಟ್ಟಬೇಕು ಅನ್ನೋ ರೀತಿಯಾದಂಥ ಏಕಾಂತವಾದ ನಿಷ್ಠೆ, ಒಂದೇ ಲಕ್ಷ್ಯದ ಕಡೆಗೆ ನಿಷ್ಠೆ ಅದು ನೆಲೆಸಿದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾನೆ. ಆ ಯೋಗಿಗಳ ಮನೆಯಲ್ಲಿ ಹುಟ್ಟಿದಾಗ ಸುತ್ತಮುತ್ತಲೂ ಇರುವಂತಹ ಆ ಯೋಗದ ಸಂಪತ್ತು ಅವನನ್ನು ರಕ್ಷಣೆ ಮಾಡಿ ಮೇಲ್ಮೇಲೆ ಹತ್ತಿ ತುದಿ ತಲುಪೋದಕ್ಕೆ ಸಹಕಾರ ಕೊಟ್ಬಿಡುತ್ತೆ. ಆದ್ದರಿಂದ ತುಂಬ ದುರ್ಲಭವಾದಂಥ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನಪ್ಪ. ಅದರಿಂದ ಯೋಗ ಭ್ರಷ್ಟನಾದವನ ಕಥೆ ಏನು ಅಂತ ಕೇಳಿದ್ರೆ, ಹೀಗೊಂದು ಪಕ್ಷ ಆಗೋದುಂಟಪ್ಪ, ಇನ್ನೊಂದು ಶ್ರೇಷ್ಠವಾದ ಪಕ್ಷ ಇದೆಯಪ್ಪ. ಆ ಶ್ರೇಷ್ಠವಾದ ಪಕ್ಷ ಏನಪ್ಪ ಅಂದರೆ ಒಂದು ಧೀಮಂತನಾದ ಆದರ್ಶವಾದ ಬುದ್ಧಿ ಸಂಪತ್ತನ್ನು ತುಂಬಿಕೊಂಡಿರುವಂಥ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಸಾರ್ತಾ ಇದ್ದಾನೆ. ಇದು ಗಾಢವಾಗಿ ಮೈಯಲ್ಲಿ ಕೂತ್ಕೊಂಡಿದ್ದರೆ ಯಾರೊಬ್ಬ ಎಷ್ಟೋ ಜನ್ಮಗಳ ಅನಂತರದಲ್ಲಿ ಸಾಧನೆ ಮಾಡಿ ಮೋಕ್ಷ ಪಡಿಬೇಕು ಅಂತ ಬುದ್ಧಿ ಪಡಿಬಹುದು. ಬುದ್ಧಿ ಪಡೆದವರೆಲ್ಲ ತುದಿ ತಲುಪೋಕ್ಕಾಗಲ್ಲ. ತುದಿ ತಲುಪಬೇಕಾದ್ರೆ ಇಷ್ಟು ಛಲ ನನಗಿರಬೇಕು, ಲಕ್ಷ್ಯದ ಬಗ್ಗೆ ಗುರಿಯ ಬಗ್ಗೆ ನನಗೆ ಇಷ್ಟು ಗಾಢವಾದ ನಿಷ್ಠೆ ಇರಬೇಕು ಅಂತ ಅರ್ಥ ಆದರೆ, ಅದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ರೆ ಆಗ ಈ ಮೋಕ್ಷ ಸಾಮ್ರಾಜ್ಯದ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅಂಶವನ್ನು ಈ ಮಾತು ಸಂದೇಶ ರೂಪವಾಗಿ ಲೋಕಕ್ಕೆಲ್ಲ ಅನುಗ್ರಹಿಸಿಕೊಡ್ತಾ ಇದೆ. ಅತ್ತ ಸಾಧಕೋತ್ತಮರ ಮನಸ್ಸೆಲ್ಲ ಸಾಗುವಂತೆ ಆಗಬೇಕು. ಎಲ್ಲೂ ದಾರಿ ತಪ್ಪಿ ಹೋಗಬಾರ್ದು, ಮಾರ್ಗಭೇದ ಹುಟ್ಟಬಾರ್ದು, ದಾರಿಯಲ್ಲಿ ಕವಲೊಡೆದು ಅಡ್ಡ ಮಾರ್ಗಕ್ಕೆ ಹೋಗುವಂತೆ ಆಗಬಾರ್ದು. ತಮಾಷೆಯಾಗಿ ನಮ್ಮ ಆಚಾರ್ಯರಾದಂಥ ರಾಮಭದ್ರಾಚಾರ್ಯರು ಹೇಳ್ತಾ ಇದ್ದರು, ಇವತ್ತಿನ ನಗರಗಳಲ್ಲಿ ರಸ್ತೆಗಳಿಗೆ ಹೆಸರಿಡುವಾಗ ಹೆಸರಿಟ್ಟಿರೋದನ್ನು ಗಮನಿಸಿ ತಮಾಷೆಯಾಗಿ ಅದನ್ನು ಬಳಸ್ತಾಯಿದ್ರು. ಸತ್ಯ ಅಡ್ಡಮಾರ್ಗ 1, ಧರ್ಮ ಅಡ್ಡಮಾರ್ಗ 2, ಅಹಿಂಸಾ ಅಡ್ಡಮಾರ್ಗ 3 ಅಂತ. ಇವೆಲ್ಲ ಅಡ್ಡಮಾರ್ಗ ಅನ್ನೋ ರೀತಿಯಾದ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆಯಪ್ಪ. ಇವು ನೇರವಾಗಿ ತತ್ವದ ಕಡೆ ಕರ್ಕೊಂಡು ಹೋಗುವಂಥ ಮಾರ್ಗ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದ ಮಾತು. ಹಾಗೆ ನಾವು ಯಾವುದೋ ಅಡ್ಡಮಾರ್ಗಗಳನ್ನ ಹಿಡ್ಕೊಂಡು ಹೋಗುವಂತೆ ಆಗದೇನೆ ರಾಜಮಾರ್ಗದಲ್ಲಿ ಸಾಗಿ ತುದಿಯನ್ನು ತಲುಪೋದು, ಮೋಕ್ಷವನ್ನು ಪಡೆಯುವಂಥದ್ದು. ಹಾಗೆ ಆಗಬೇಕಾದ್ರೆ ಯೋಗಿಗಳ ಕುಲದಲ್ಲಿ ಜನ್ಮ ಎತ್ತಬೇಕು ಅನ್ನುವ ಮನಸ್ಸು ಗಾಢವಾಗಿ ಹುಟ್ಕೋಬೇಕು, ಆ ಶ್ರದ್ಧೆ ಬೆಳಿಬೇಕು, ಆ ನಿಷ್ಠೆ ಬೆಳಿಬೇಕು. ಅದಕ್ಕಾಗಿ ಈ ಮಾತುಗಳೆಲ್ಲ ಉಪಯುಕ್ತವಾಗಬೇಕು ಎಂಬುದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮ
ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. 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 ಕೃಷ್ಣ ನೀನಿದ್ದರೆ ಕಷ್ಟ ಒಂದಿಷ್ಟಲ್ಲ. ಕೃಷ್ಣ ನೀನಿದ್ದರೆ ಕಷ್ಟ ಒಂದಿಷ್ಟಲ್ಲ. ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನರ ಜನ್ಮ ಬಂದಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ದುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣಾಯನ ಬಾರದೆ. ದುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣಾಯನ ಬಾರದೆ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ.